ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೆ ರಮ್ಯೆ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂ ಸಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನಃ ಮಹೀಧರಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರೋಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾವು ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ 51ನೇ ಸರ್ಗವನ್ನು ನೋಡ್ತಾ ಇದ್ದೀವಿ. ಗುಹ ಅವನು ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾನೆ, ನೀನು ರಾತ್ರಿಯಲ್ಲಿ ಯಾಕಿದ್ದಿರ್ತೀಯ, ನಮ್ಮ ಅತಿಥಿ, ನಿನಗೆ ಒಳ್ಳೆ ಹಾಸಿಗೆಯನ್ನು ತಯಾರು ಮಾಡಿದ್ದೀನಿ, ಇಲ್ಲಿ ವಿರಮಿಸ್ಕೋ, ಇಲ್ಲಿ ವಿಶ್ರಾಂತಿ ತಗೋ. ಇಡೀ ರಾತ್ರಿ ನಾನು ನನ್ನ ಬಂಧುಗಳ ಜೊತೆ ರಾಮ ಸೀತೆಯರನ್ನು ಕಣ್ಣಿಟ್ಟು ಕಾಪಾಡ್ತೀನಿ. ಈ ಕಾಡಿನ ಇಂಚಿಂಚು ನನಗೆ ಗೊತ್ತಿದೆ, ಯಾವ ಕಡೆಯಿಂದ ಯಾರು ಬಂದರೂ ನನಗೆ ಗೊತ್ತಾಗುತ್ತೆ, ನಾನು ನನ್ನ ದಾಟೋಕೆ ಯಾರೂ ಆಗಲ್ಲ. ಇನ್ನು ಕಾಡ ಆಚೆಯಿಂದ ಯಾರು ಚತುರಂಗ ಸೈನ್ಯ ತೊಗೊಂಡು ಬಂದರೂ ಅವರು ನಾನು ಮುಗಿಸ್ಬಿಡ್ತೀನಿ, ಅಷ್ಟು ಶಕ್ತಿ ನನ್ನದೇ, ನನ್ನ ಸೈನ್ಯದಲ್ಲಿದೆ. ನೀನು ಯಾವ ಭಯ ಇಲ್ಲದೆ ನೀನು ನೆಮ್ಮದಿಯಾಗಿ ಮಲ್ಕೋ, ಮತ್ತು ನನ್ನ ಬಗ್ಗೆ ಅಪನಂಬಿಕೆ ಬೇಡ. ಯಾಕೆಂದರೆ ಈ ಜಗತ್ತಿನಲ್ಲಿ ರಾಮನಿಗಿಂತ ಪ್ರಿಯವಾದವರು ನನಗಿನ್ನು ಯಾರೂ ಇಲ್ಲ. ನನಗೆ ಧರ್ಮ, ಅರ್ಥ, ಕಾಮ ಎಲ್ಲವೂ ರಾಮನಿಂದಲೇ ಸಿಗುತ್ತೆ ಅನ್ನೋ ಅವನ ಅನುಗ್ರಹದಿಂದ ಧರ್ಮ, ಅರ್ಥ, ಕಾಮಗಳ ಫಲ ಎಲ್ಲವೂ ರಾಮನ ಅನುಗ್ರಹದಿಂದಲೇ ಸಿಗುತ್ತೆ ಅಂತ ನನಗೆ ನಂಬಿಕೆ ಇದೆ, ಅದರಿಂದಲೇ ಸಿಗುತ್ತೆ ನನಗೆ ಅಂತೆಲ್ಲ ಹೇಳಿ ಲಕ್ಷ್ಮಣನಿಗೆ ವಿಶ್ವಾಸವನ್ನು ತುಂಬುತ್ತಾನೆ. ಇಷ್ಟು ಹೇಳಿದಾಗ ಲಕ್ಷ್ಮಣನೆಲ್ಲ ಕೇಳಿ, ಲಕ್ಷ್ಮಣಸ್ತು ತದೋವಾಚ ರಕ್ಷಮಾಣಸ್ತ್ವಯಾನಘ ನಾತ್ರ ಭೀತಾ ವಯಂ ಸರ್ವೇ ಧರ್ಮಮೇವಾನುಪಶ್ಯತ. ಲಕ್ಷ್ಮಣನೆಲ್ಲ ಕೇಳ್ಕೊಂಡು ಹೇಳ್ತಾನೆ, ನಿನ್ನಿಂದ ನಾವು ರಕ್ಷಿಸಲ್ಪಟ್ಟ ಮೇಲೆ ನಮಗೆ ಇನ್ಯಾವ ಭಯವೂ ಇಲ್ಲ ಗುಹ, ಅದು ನಮಗೆ ಚೆನ್ನಾಗಿ ಗೊತ್ತಿದೆ. ಯಾಕೆಂದರೆ ನೀನೆಂಥವನು, ಧರ್ಮಮೇವಾನುಪಶ್ಯತ, ಸದಾ ಧರ್ಮವನ್ನೇ ನೋಡುತ್ತಾ ಧರ್ಮ ಮಾರ್ಗದಲ್ಲೇ ಇರುವವನು ನೀನು. ಹಾಗಾಗಿ ನಿನ್ನ ರಕ್ಷಣೆಯಲ್ಲಿ ನಾವಿರುವಾಗ ನಮಗೆ ಯಾವ ಥರ ಭಯ? ನೀನು ಕಾಪಾಡುವಾಗ ನಮಗೆ ನಿನ್ನ ಈ ಜಾಗದಲ್ಲಿ ನಾವು ಇರುವಾಗ ನಮಗೆ ಯಾವ ಭಯನೂ ಇಲ್ಲ, ನಿನ್ನ ಬಗ್ಗೆ ಅಪನಂಬಿಕೆಯೂ ಕೂಡ ಇಲ್ಲ. ನಾತ್ರ ಭೀತಾ ವಯಂ ಸರ್ವೇ, ನಮಗೆ ಯಾವ ಭಯನೂ ಇಲ್ಲ ನಿನ್ನಲ್ಲಿದ್ದಾಗ. ಕಥಂ ಆದರೆ ಕಥಂ ದಾಶರಥೌ ಭೂಮೌ ಶಯಾನೇ ಸಹ ಸೀತೆಯ ಶಕ್ಯ ನಿದ್ರಾ ಮಯಾ ಲಬ್ಧುಂ ಜೀವಿತಂ ವಾ ಸುಖಾನಿ ವಾ. ಅದ್ರ ಹೇಳ್ತಾನೆ, ಆದರೆ ನಾನು ಯಾಕೆ ನಿದ್ದೆ ಮಾಡೋಕ್ಕಾಗೋದಿಲ್ಲ ಗೊತ್ತಾ ಗುಹ? ನನ್ನ ಅಣ್ಣ ಅತ್ತಿಗೆ ಅರಮನೆಯಲ್ಲಿ ಸುಖವಾಗಿ ಮಲಗುತ್ತಾ ರಾಜ್ಯವನ್ನೆಲ್ಲ ಆಳುವಂಥ ಯೋಗ್ಯತೆ ಇರೋ ನನ್ನ ಅಣ್ಣ ನೆಲದಲ್ಲಿ ಮಲಗಿದ್ದಾನೆ, ನನ್ನ ಅತ್ತಿ ನೆಲದಲ್ಲಿ ಮಲಗಿದ್ದಾಳೆ. ಇದನ್ನು ನೋಡುತ್ತಾ ನನಗೆ ಹೇಗೆ ನಿದ್ರೆ ಬರಬೇಕು? ಈ ಸಂಕಟದಿಂದ ನನಗೆ ನಿದ್ದೆ ಬರ್ತಾ ಇಲ್ಲ. ಅವ್ರು ಹೀಗೆ ನೆಲ ಮೇಲೆ ಮಲಗಿರುವಾಗ ನಾನು ಸುಖದ ನಿದ್ರೆ ಮಾಡೋದೆ, ನಾನು ಸುಖವಾಗಿ ಬದುಕೋದೆ? ಯಾವ ಬದುಕು, ಯಾವ ಸುಖ, ಯಾವ ನಿದ್ರೆ? ನನ್ನ ಅಣ್ಣ ಹೀಗಿರುವಾಗ ಅದು ನೋಡಿಕೊಂಡು ಆ ಸಂಕಟದಿಂದ ನನಗೆ ಯಾವ ನಿದ್ದೆನೂ ಬರ್ತಾ ಇಲ್ಲ. ಹಾಗಾಗಿ ನಾನು ಎಚ್ಚರದಿಂದ ಇದ್ದೀನಿ, ನಾನು ಮಲಗೋಕ್ಕಾಗೋದು. ನೀನು ಮಲಗಂದರೆ ಹಾಸಿಗೆ ಕೊಟ್ಟು ನೀನು ಕಾಪಾಡ್ತೀನಿ, ನಾನು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅಣ್ಣ ಹೀಗಿರೋ ಪರಿಸ್ಥಿತಿ ನಾನು ಮಲಗೋಕ್ಕಾಗೋದಿಲ್ಲ. ಯೋನ ದೇವಾಸುರೈ ಸರ್ವೈ ಶಕ್ಯ ಪ್ರಸಹಿತುಂ ಯುಧಿ ತಂ ಪಶ್ಯ ಸುಖ ಸಂಸುಪ್ತಂ ತೃಣೇಶು ಸಹ ಸೀತೆಯ. ಹೇಳ್ತಾನೆ, ಯಾರು ಯೋನ ದೇವಾಸುರೈ ಸರ್ವೈ ಶಕ್ಯ ಪ್ರಸಹಿತುಂ ಯುಧಿ, ಯಾರು ಯುದ್ಧದಲ್ಲಿ ನಿಂತರೆ ಸಮಸ್ತ ದೇವತೆಗಳು, ದಾನವರು ಯಾರೂ ಎದುರಿಸೋಕ್ಕಾಗೋದಿಲ್ವೋ ರಾಮನನ್ನು, ಅಂಥ ರಾಮಚಂದ್ರ ಸೀತೆಯ ಜೊತೆ ನೆಲದ ಮೇಲೆ, ಹುಲ್ಲಿನ ಮೇಲೆ ಮಲಗಿರುವಾಗ ಅದನ್ನು ನಾನು ಹೇಗೆ ಸಹಿಸ್ಕೊಂಡಿರಲಿ? ನಾನು ಹೇಗೆ ನಿದ್ರೆ ಮಾಡಲಿ ಹೀಗಿರುವಾಗ? ತಾಯಿ ಹೋಗುವಾಗ ಸುಮಿತ್ರೆ ಹೇಳಿದ್ಲು, ನಿನ್ನ ಅಣ್ಣ ಅತ್ತಿಗೆ ಸೇವೆ ಮಾಡೋಕ್ಕೆ ಹೋಗ್ತಿದ್ಯಪ್ಪ, ಅಣ್ಣನಲ್ಲಿ ದಶರಥ ಮಹಾರಾಜನನ್ನು ಕಾಣು, ಅತ್ತಿಗೆಯಲ್ಲಿ ನನ್ನನ್ನು ಕಾಣು, ಅವರ ಸೇವೆಯಲ್ಲಿ ಎಚ್ಚರ ತಪ್ಪಬೇಡ, ಅಪ್ರಮತ್ತನಾಗಿರೋ ಪ್ರಮಾದವನ್ನು ಮಾಡಬೇಡ ಅಂತ ಹೇಳಿದ್ದು. ಅದನ್ನು ಎಷ್ಟು ಮಟ್ಟಿಗೆ ತಗೊಂಡಿದ್ದಾನೆ ಅಷ್ಟೇ ಇಲ್ಲ, ಅವನಿಗೇ ಒಳಗಡೆ ಆ ಭಾವ ಇದೆ, ನನ್ನ ಅಣ್ಣ ಹೀಗಿರುವಾಗ ನಾನು ಸುಖದಿಂದ ಮಲಗೋದಾ ಅಂತ ಅವನು ನಿದ್ದೆ ಮಾಡದೆ ಜಾಗ್ರತೆಯಿಂದ ಕಾಪಾಡ್ತಾ ಇದ್ದಾನೆ. ಯೋ ಮಂತ್ರ ತಪಸಾ ಲಬ್ಧೋ ವಿವಿಧೈಕ್ಷಾ ಪರಾಕ್ರಮೈ
ಏಕೋ ದಶರಥಸ್ಯೈಷ ಪುತ್ರ ಸದೃಶಲಕ್ಷಣ. ಇನ್ನು ದಶರಥ ಮಹಾರಾಜನಾದರೂ ಎಷ್ಟು ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ ಅವನಿಗೆ. ಮಕ್ಕಳು ಬೇಕು ಅಂತ ಹಂಬಲಿಸ್ತಾ ಇದ್ದ, ಮಕ್ಕಳಾಗಿರಲಿಲ್ಲ. ನಮಗೆ ಚೆನ್ನಾಗಿ ಗೊತ್ತಿದೆ, ನಾವು ಬಾಲಕಾಂಡದಲ್ಲಿ ನೋಡಿದ್ದೀವಿ. ಅವನು ಏನು ಮಾಡಿದ್ದ, ಮೊದಲು ಎಲ್ಲ ಇವರು ಋಷಿಗಳು ವಸಿಷ್ಠರೆಲ್ಲ ಹೇಳಿದ ಹಾಗೆ ಅಶ್ವಮೇಧ ಯಾಗವನ್ನು ಮಾಡಿದ. ಅಶ್ವಮೇಧ ಯಾಗ ಮಾಡಿದ ಮೇಲೆ ಪುತ್ರಿಯಷ್ಟಿ ಯಾಗ ಮಾಡಿದ. ಅದಾದ ಮೇಲೆ ಆ ಅಶ್ವಮೇಧ ಮತ್ತು ಪುತ್ರಿಯಷ್ಟಿ ಯಾಗಗಳ ಫಲದಿಂದ ದಶರಥನಿಗೆ ಶ್ರೀರಾಮಚಂದ್ರ ಹುಟ್ಟಿದ್ದು. ಇಷ್ಟೆಲ್ಲ ಕಷ್ಟಪಟ್ಟು ಅಂಥ ಗುಣಜ್ಯೇಷ್ಠನಾದ ರಾಮನನ್ನ ಮಗನಾಗಿ ಪಡೆದಿದ್ದಾನೆ. ಏಕೋ ದಶರಥಸ್ಯೈಷ ಪುತ್ರ ಸದೃಶ ಲಕ್ಷಣ. ಮತ್ತು ಇನ್ನೊಂದು, ರಾಮ ಹೇಗಿದ್ದಾನೆ, ತಂದೆಯಂತೆಯೇ ಮಗ ಇದ್ದಾನೆ. ನನ್ನ ತಂದೆ ದಶರಥ ಹೇಗೋ ರಾಮ ಹಾಗೇ ಇದ್ದಾನೆ, ಗುಣದಲ್ಲಿ, ಪರಾಕ್ರಮದಲ್ಲಿ, ಎಲ್ಲದರಲ್ಲೂ. ಅಸ್ಮಿನ್ ಪ್ರವ್ರಜಿತೆ ರಾಜ ನ ಚಿರಂ ವರ್ತಯಿಷ್ಯತಿ ವಿಧವಾ ಮೇದಿನಿ ನೂನಂ ಕ್ಷಿಪ್ರಮೇವ ಭವಿಷ್ಯತಿ. ಇವತ್ತು ಅಂಥ ರಾಜ ತನ್ನ ಗುಣಶ್ರೇಷ್ಠನಾದ ಮಗನನ್ನು ಕಾಡಿಗೆ ಕಳಿಸಿ ಚಿರಂ ಹೇಗೆ ಬಹಳ ಕಾಲ ಕಾಡಿಗೆ ಕಳಿಸ್ಬಿಟ್ಟಿದ್ದಾನೆ. ಅವನು ನಿಜವಾಗಲೂ ಮಗನನ್ನು ಬಿಟ್ಟು ಬದುಕಿರ್ತಾನ? ನನಗೇನೋ ಅನಿಸಲ್ಲ. ಆ ಮಗನ ಕಾಡಿಗೆ ಕಳಿಸಿದ ದುಃಖದಲ್ಲಿ ಬೇಗನೆ ಅವನು ಪ್ರಾಣ ಕಳ್ಕೊಂಡು ಬಿಡ್ತಾನೆ. ಭೂಮಿ ವಿಧವೆ ಆಗಿಬಿಡ್ತಾಳೆ. ಯಾಕೆಂದರೆ ರಾಜನನ್ನು ಭೂಪತಿ ಅಂತಾರೆ. ಪತಿ ಅಂದರೆ ಗಂಡ, ಒಡೆಯ. ಹಾಗಾಗಿ ಭೂಮಿಗೆ ಅನೇಕ ಜನ ಗಂಡಂದಿರು. ಯಾಕಂದರೆ ಎಷ್ಟು ರಾಜರು ಅಷ್ಟು ಜನ ಗಂಡ. ಹಾಗಾಗಿ ಭೂಪತಿ ರಾಜ ಹೋದರೆ, ರಾಜ ಸತ್ತರಲ್ಲಿಗೆ ಭೂಮಿ ವಿಧವೆ ಆದ್ಲು ಅನ್ನೋ ಥರ ಭಾವ. ಹಾಗಾಗಿ ವಿಧವಾ ಮೇದಿನಿ, ಇನ್ನು ನಮ್ಮ ಮಹಾರಾಜ ಮಗ ಇಲ್ಲದೆ ಅವನು ಪ್ರಾಣ ಬಿಡ್ತಾನೆ. ಆವಾಗ ಭೂದೇವಿ ವಿಧವೆಯಾಗ್ತಾಳೆ. ವಿಧವಾ ಮೇದಿನಿಯೂನಂ ಕ್ಷಿಪ್ರಮೇವ ಭವಿಷ್ಯತಿ. ಬೇಗನೆ ಇನ್ನು ಮಹಾರಾಜ ಹೆಚ್ಚು ಕಾಲ ಉಳಿಯೋದಿಲ್ಲ ಅಂತ ಹೇಳ್ತಾನೆ. ವಿನದ್ಯ ಸುಮಹಾನಾದಂ ಶ್ರಮೇಣೋಪರತಾ ಸ್ತ್ರೀಯ ನಿರ್ಘೋಷೋಪರತಂ ತಾತ ಮನ್ಯೆ ರಾಜನಿವೇಶನಂ ಹೇಳ್ತಾನೆ. ನಾವು ಅಲ್ಲಿಂದ ಹೊರಡುವಾಗ ದಶರಥ ಮಹಾರಾಜನ ಎಲ್ಲ ಹೆಂಡತಿಯರು, 350 ಜನ ಹೆಂಡತಿಯರು, ಪಟ್ಟದರಸಿಯರು 3 ಜನ, ಕೌಸಲ್ಯ, ಸುಮಿತ್ರ, ಮತ್ತು ಕೌಸಲ್ಯ, ಕೈಕೈ, ಸುಮಿತ್ರ ಬಿಟ್ಟು 350 ಜನ, ಅವರೆಲ್ಲರೂ ರಾಮ ಹೋಗ್ತಿದ್ದಂತ ಎಷ್ಟು ಗೊಳೋ ಅಂತ ಜೋರಾಗಿ ಅಳ್ತಾ ಇದ್ರು. ಮತ್ತು ಅರಮನೆಯಲ್ಲಿರೋ ಹೆಣ್ಣುಮಕ್ಕಳು, ಊರ ಹೆಣ್ಣುಮಕ್ಕಳು ಎಷ್ಟು ಅಳ್ತಾ ಇದ್ರು. ಅದಕ್ಕೆ ಅವನು ಅನ್ಕೊಳ್ತಾನೆ, ಬಹುಶಃ ಇಷ್ಟೊತ್ತಿಗೆಲ್ಲ ಹತ್ತು ಅರಮನೆ ಹೆಣ್ಮಕ್ಳೆಲ್ಲ ಹತ್ತು ಸುಸ್ತಾಗಿ ಕಣ್ಣೀರು ಖಾಲಿಯಾಗಿ ಅರಮನೆಯೆಲ್ಲ ಈಗ ಬಿಕೋ ಅಂತ ಇರುತ್ತೆ, ಮನಗೊಡ್ತಾ ಇರುತ್ತೆ, ಯಾವ ಸದ್ದು ಇಲ್ಲಿದೆ ಅಂತ ಕಾಣುತ್ತೆ ಅಂತ ಅರಮನೆ ಬಗ್ಗೆ ಒಂದು ಸ್ವಲ್ಪ ನೆನೆಸ್ಕೊಳ್ತಾನೆ. ಕೌಸಲ್ಯ ಚೈವ ರಾಜಾಚ ತಥೈವ ಜನನಿ ಮಮ ನಾಶಂಸೆ ಯದಿ ಜೀವಂತಿ ಸರ್ವೇತೆ ಶರ್ವರಿ ಮಿಮಾಮ್ ಅನ್ಕೊಳ್ತಾ ಅವನು ಹೇಳ್ತಾನೆ, ನನಗನ್ಸುತ್ತೆ ಇವತ್ತು ರಾತ್ರಿ ಆದಮೇಲೆ, ಅಥವಾ ನನ್ನ ತಾಯಿ ಕೌಸಲ್ಯ ಇರ್ಬೋದು, ಅಥವಾ ತಂದೆ ಜನಕ ಮಹಾರಾಜ ಇರ್ಬೋದು, ಅಥವಾ ನನ್ನ ಹೆತ್ತ ತಾಯಿ ಸುಮಿತ್ರೆ ಇರ್ಬೋದು, ಅವ್ರು ಯಾರು ಈ ರಾತ್ರಿಯ ಮೇಲೆ ಬದುಕಿರೋದಿಲ್ಲ ಅಂತ ನನಗನ್ಸುತ್ತೆ. ರಾಮ ಇಲ್ಲದೆ ಬಹುಶಃ ಅವರೆಲ್ಲ ಈ ರಾತ್ರಿಯೇ ಪ್ರಾಣ ಬಿಟ್ಟುಬಿಡ್ತಾರೆ ಅಂತ ಕಾಣುತ್ತೆ ಅಂತ ಅವನು ಅನ್ಕೊಳ್ತಾನೆ. ಜೀವೇದಪಿ ಮೇ ಮಾತಾ ಶತ್ರುಘ್ನಸ್ಯ ಅನ್ವವೇಕ್ಷಯ ತದ್ದುಃಖಂ ಯದಿ ಕೌಸಲ್ಯ ವೀರಸೂರ್ ವಿನಶಿಷ್ಯತಿ. ನನ್ನ ತಾಯಿಯಾದರೂ, ನನ್ನ ತಾಯಿಗೆ 2 ಮಕ್ಕಳು, ನಾನು ಮತ್ತು ನನ್ನ ತಮ್ಮ ಶತ್ರುಘ್ನ. ಬಹುಶಃ ನನ್ನ ತಾಯಿಯಾದರೂ ಶತ್ರುಘ್ನ ಇದ್ದಾನೆ ಅಂತ ಶತ್ರುಘ್ನ ನೆನೆಸ್ಕೊಂಡು ಶತ್ರುಘ್ನ ನೋಡಬೇಕು ಅಂದ್ಕೊಂಡು ಹೇಗೋ ಬದುಕಿರ್ತಾಳೆ ಅಂತ ಕಾಣುತ್ತೆ. ಆದರೆ ಕೌಸಲ್ಯ ಇರೋದು ಒಬ್ಬನೇ ಮಗ, ಗುಣಶ್ರೇಷ್ಠನಾದ ರಾಮಚಂದ್ರ. ಅಂಥ ಮಗನನ್ನು ಕಳ್ಕೊಂಡು ಆ ತಾಯಿ ಆ ವೀರನಾದ ಮಗನ ಕಳ್ಕೊಂಡು ಹೇಗೆ ಬದುಕಿರ್ತಾಳೆ? ಬಹುಶಃ ಅವಳು ಖಂಡಿತ ಹೋಗ್ಬಿಡ್ತಾಳೆ ಅಂತ ಅಂದ್ಕೊಳ್ತಾನೆ. ಇದನ್ನೆಲ್ಲ ಹೇಳ್ತಾ ಇದ್ದಾನೆ ಗುಹನಿಗೆ. ಅನುರಕ್ತ ಜನಾಕೀರ್ಣ ಸುಖಲೋಕ ಪ್ರಿಯಾವಹ ರಾಜವ್ಯಸನ ಸಂಸೃಷ್ಟ ಸಾಪುರಿ ವಿನಶಿಷ್ಯತಿ. ಅನುರಕ್ತ, ಆ ಅಯೋಧ್ಯೆ ಜನರೆಲ್ಲರೂ ರಾಜನ ಭಕ್ತರು. ಅಲ್ಲಿ ಯಾರು ಟ್ರೈಟರ್ಸ್ ಇಲ್ಲ, ಅಂದರೆ ರಾಜದ್ರೋಹಿಗಳು, ದ್ರೋಹಿಗಳು ಯಾರೂ ಇಲ್ಲ. ಅಯೋಧ್ಯೆ ಜನರೆಲ್ಲರೂ ಕೂಡ, ಕೋಸಲ ದೇಶದ ಜನರೆಲ್ಲರೂ ಕೂಡ ರಾಜಭಕ್ತರು, ರಾಷ್ಟ್ರಭಕ್ತರು, ದೇಶಭಕ್ತರು, ಸಮಸ್ತ ಅಯೋಧ್ಯೆ ಜನತೆ. ಸುಖಲೋಕಪ್ರಿಯಾವಹ, ಸದಾ ಸುಖದಲ್ಲಿದ್ದವರು, ಮತ್ತು ಲೋಕಪ್ರಿಯಾವಹ, ಎಲ್ಲರಿಗೂ ಸುಖವನ್ನು ಉಂಟು ಮಾಡುವವರು. ಅವರೆಲ್ಲ ಯಾರು ಅತಿಥಿಗಳು ಬಂದರು ಅವನು ಚೆನ್ನಾಗಿ ನೋಡ್ಕೊಳ್ಳುವವರು, ಎಲ್ಲ ಸುಖದಲ್ಲಿರುವವರು. ರಾಜನ ಚೆನ್ನಾಗಿ ಇಟ್ಕೊಂಡಿದ್ದಾನೆ. ರಾಜವ್ಯಸನ ಸಂಸೃಷ್ಟ, ಇವತ್ತು ರಾತ್ರಿ ರಾಜನನ್ನು ಕಳೆದುಕೊಂಡು ಅವರೆಲ್ಲ ಬಹಳ ದುಃಖದಲ್ಲಿರ್ತಾರೆ. ಇಡೀ ಊರೇ ನಾಶವಾಗಿ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. ಕಥಂ ಪುತ್ರಂ ಮಹಾತ್ಮಾನಂ ಜ್ಯೇಷ್ಠಪುತ್ರಂ ಅಪಶ್ಯತಃ ಶರೀರಂ ಧಾರಯಿಷ್ಯಂತಿ ಪ್ರಾಣ ರಾಜ್ಞೋ ಮಹಾತ್ಮನಃ. ಕಥಂ ಪುತ್ರ ಮಹಾತ್ಮನಾದ ಜ್ಯೇಷ್ಠಪುತ್ರನಾದ ರಾಮನನ್ನು ಕಳ್ಕೊಂಡು ದಶರಥ ಮಹಾರಾಜ ಹೇಗೆ ತನ್ನ ದೇಹದಲ್ಲಿರ್ತಾನೆ? ಅವನ ದೇಹವನ್ನು ಹೇಗೆ ಧರಿಸ್ತಾನೆ? ಇಲ್ಲ,
ನನಗೇನೋ ಅನಿಸಲ್ಲ, ಬೇಗನೆ ಆ ಮಹಾರಾಜ ಅವನು ಪ್ರಾಣವನ್ನು ಬಿಟ್ಟುಬಿಡ್ತಾನೆ ಅನ್ನಿಸ್ತಾ ಇದೆ. ವಿನಷ್ಟೇ ನೃಪತೋ ಪಶ್ಚಾತ್ ಕೌಸಲ್ಯ ವಿನಶಿಷ್ಯತಿ ಅನಂತರಂ ಚ ಮಾತಾಪಿ ಮಮ ನಾಶಂ ಉಪೈಷ್ಯತಿ. ಇನ್ನು ದಶರಥ ಮಹಾರಾಜ ಹೋದ ಕೂಡಲೇ ಕೌಸಲ್ಯ ತಡ್ಕೊಳ್ತಾಳ ದುಃಖನ? ಇಲ್ಲ. ದಶರಥ ಮಹಾರಾಜ ಹೋದ ಮೇಲೆ ಮಗ ಇಲ್ಲ, ಈಗ ಗಂಡನೂ ಇಲ್ಲ ಅನ್ನೋ ದುಃಖದಲ್ಲಿ ಕೌಸಲ್ಯನೂ ಪ್ರಾಣ ಬಿಡ್ತಾಳೆ. ತನ್ನ ಅಕ್ಕ ಕೌಸಲ್ಯ ಹೋದ್ಮೇಲೆ ನನ್ನ ತಾಯಿ ಸುಮಿತ್ರೆ ಅವಳು ಬದುಕಿರ್ತಾಳ, ಅವಳು ಕೂಡ ಆ ಇಬ್ಬರು ಹೋದ ದುಃಖದಲ್ಲಿ ಅವಳು ಕೂಡ ಪ್ರಾಣ ಬಿಟ್ಬಿಡ್ತಾಳೆ. ಇಡೀ ಹೀಗೆ ಆ ದೇಶ ಅನಾಥವಾಗುತ್ತೆ, ಪ್ರಜೆಗಳೆಲ್ಲ ದುಃಖದಲ್ಲಿ ಮುಳುಗಾಗ್ತಾರೆ, ಅಯೋಧ್ಯ ಕೋಸಲ ದೇಶವೇ ನಾಶವಾಗಿ ಹೋಗುತ್ತೆ. ಅತಿಕ್ರಾಂತಂ ಅತಿಕ್ರಾಂತಂ ಅನವಾಪ್ಯ ಮನೋರಥಂ ರಾಜ್ಯೇ ರಾಮಂ ಅನಿಕ್ಷಿಪ್ಯ ಪಿತಾಮೇ ವಿನಶಿಷ್ಯತಿ. ಅಂದರೆ ದಶರಥ ಮಹಾರಾಜ ಆ ಕಡೆ ಸಾವಿನ ಸಂದರ್ಭದಲ್ಲಿ ಬಹಳ ನೋವಿಂದ ಸಾಯ್ತಾನೆ. ಯಾಕೆಂದರೆ ನನ್ನ ಮಗನನ್ನು ರಾಜನಾಗಿ ನೋಡಿ ನಾನು ಸಾಯಬೇಕು, ಕಾಡಿಗೆ ಹೋಗಬೇಕು ಅಂತ ಏನು ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. ನನ್ನ ಪ್ರೀತಿಯ ಮಗ, ನನ್ನ ಕಣ್ಣು, ನನ್ನ ಪ್ರಾಣ ಇದ್ದಂಥ ರಾಮ ಇವತ್ತು ನನ್ನ ಕಣ್ಣು ಮುಂದೆ ಇಲ್ಲ. ಅವನು ಕಾಡಿಗೆ ಭಾಳ ದೀರ್ಘಕಾಲ ಕಾಡು ಹೊರಟೋಗ್ಬಿಟ್ಟಿದ್ದಾನೆ. ನಾನೇ ದಬ್ಬಿ ಬಿಟ್ಟಿದ್ದೀನಿ ನನ್ನ ಹೆಂಡತಿ ಇದರಿಂದ. ಇವಾಗ ನನ್ನ ಮಗ ಇಲ್ಲ, ಅವನನ್ನು ನಾನು ಸಿಂಹಾಸನ ನೋಡ್ತಾ ಇಲ್ಲ ಅನ್ನೋ ಆ ದುಃಖದಲ್ಲಿ ಆ ದುಃಖ ನೆನೆಸ್ಕೊಂಡು ಬಹಳ ನೋವಿನಿಂದ ಪ್ರಾಣ ಬಿಡ್ತಾನೆ ಅಂತ ಕಾಣುತ್ತೆ ನನ್ನಪ್ಪ. ಸಿದ್ಧಾರ್ಥ ಪಿತರಂ ವೃತ್ತಂ ತಸ್ಮಿನ್ ಕಾಲೇ ಹ್ಯುಪಸ್ಥಿತೆ ಪ್ರತಿಕಾರ್ಯೇಷು ಸರ್ವೇಷು ಸಂಸ್ಕರಿಷ್ಯಂತೆ ರಾಘವಂ. ಆಮೇಲೆ ಅಂದ್ಕೊಳ್ತಾನೆ, ನಮ್ಮಪ್ಪ ಸತ್ತಾಗ ನಾವಲ್ಲಿ ಇರೋಕ್ಕಾಗೋದಿಲ್ವಲ್ಲ, ಆ ಮಕ್ಕಳು ಎಷ್ಟು ಜನ ಇದ್ರೇನು, ತಂದೆ ಸತ್ತಾಗ ತಂದೆ ಜೊತೆ ಇರದೆ ತಂದೆ ಕಾರ್ಯವನ್ನು ಮಾಡದೆ ಹೋದರೆ ಏನು ಮಕ್ಕಳಿದ್ದು ಏನು ಪ್ರಯೋಜನ? ನನ್ನ ತಂದೆ ಹೋದಾಗ ನಾವಲ್ಲಿರೋದಿಲ್ಲ, ಯಾರು ಇರ್ತಾರೋ ಅವರೇ ನಿಜವಾಗ್ಲೂ ಭಾಗ್ಯವಂತರು. ಯಾಕೆಂದರೆ ಅವರು ಇದ್ದವರಲ್ಲಿ ಯಾರು ಇರ್ತಾರೋ ತಂದೆ ಪಿತೃ ಕಾರ್ಯವನ್ನು ಮಾಡ್ತಾರೆ, ಶ್ರಾದ್ದಾದಿ ಕಾರ್ಯಗಳನ್ನು, ಧರ್ಮೋದಕವನ್ನು ಕೊಟ್ಟು ಪಿತೃ ಕಾರ್ಯಗಳನ್ನು ಮಾಡ್ತಾರೆ, ನಮಗೆ ಭಾಗ್ಯ ಇಲ್ವಲ್ಲ ಅಂತ ಅವನು ಬಹಳ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಆಮೇಲೆ ನೆನೆಸ್ಕೊಳ್ತಾನೆ ತನ್ನ ತಮ್ಮ ಭರತ ಮತ್ತು ಶತ್ರುಘ್ನ ನೆನೆಸ್ಕೊಂಡು. ಅವರು ದಶರಥ ಮಹಾರಾಜ ಹೋದ್ಮೇಲೆ ಅವ್ರು ಇರ್ತಾರೆ, ಮತ್ತು ಪ್ರಜೆಗಳು ಹೇಗಿರ್ತಾರೆ, ಪ್ರಜೆಗಳು ಹೇಗಿತ್ತು ಕೋಸಲ ದೇಶ ಅಂತ ನೆನೆಸ್ಕೊಂಡು ಆ ಕೋಸಲ ದೇಶದ ವೈಭವವನ್ನು ಮತ್ತೆ ನೆನೆಸ್ಕೊಳ್ತಾನೆ. ರಮ್ಯ ಚತ್ವಾರ ಸಂಸ್ಥಾನ ಸಂವಿಭಕ್ತ ಮಹಾಪಥ ಹರ್ಮ್ಯ ಪ್ರಾಸಾದ ಸಂಪನ್ನ ಗಣಿಕಾವರ ಶೋಭಿತ. ನಮ್ಮ ಕೋಸಲ ದೇಶ ಹೇಗಿದೆ ಗೊತ್ತಾ ಗುಹ, ಅವನು ಹೇಳೋದು ನೆನೆಸ್ಕೊಂಡು. ರಮ್ಯ ಚತ್ವಾರ, ಈಗ ನಾವು ನ್ಯೂಯಾರ್ಕ್ ಅಂದರೆ ಟೈಮ್ ಸ್ಕ್ವೇರ್ ಅಂತ ಹೇಳ್ತೀವಿ, ಹಾಗೆ ಟೊರೊಂಟೊ ಅಂದರೆ ಅದು ಬೇರೆ ಡೌನ್ ಟೌನ್ ಅದೇನು ಮೈನ್ ಸ್ಕ್ವೇರ್ಸ್ ಇರುತ್ತಲ್ಲ, ಹಾಗೆ ಇಲ್ಲಿ ಅದು ಚತ್ವಾರ ಅಂದರೆ 4 ರಸ್ತೆಗಳು ಕೂಡುವಂಥ ಜಾಗ, ಒಂದು ಸರ್ಕಲ್, ಅದು ಸ್ಕ್ವೇರ್ ಅಂತ ಹೇಳ್ತೀವಿ. ಹಾಗೆ ಅದೆಲ್ಲ ಹೇಗಿದೆ, ರಮ್ಯ ಚತ್ವಾರ ಸಂಸ್ಥಾನ, ಒಳ್ಳೆ ಸರ್ಕಲ್ಗಳು, ಸ್ಕ್ವೇರ್ಗಳು, ಇವು ತುಂಬ ಚೆನ್ನಾಗಿ ಅಲಂಕೃತವಾಗಿರೋ ಸ್ಕ್ವೇರ್ಗಳು, ಸರ್ಕಲ್ಗಳು. ಆಮೇಲೆ ಸಂಯುಕ್ತ ಮಹಾಪಥ, ಆ ರಸ್ತೆಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ರಸ್ತೆಗಳು ಕ್ಲೀನಾಗಿ ಡಿಮಾರ್ಕೇಶನ್ ಇದೆ, ಎಲ್ಲ ಮಾರ್ಕ್ ಮಾಡಿದ್ದಾರೆ. ರಸ್ತೆಗಳ ಸುತ್ತ ಅಲ್ಲೆಲ್ಲಿ ಹೂವಿನ ಅಲಂಕಾರ ಇಟ್ಟಿದ್ದಾರೆ, ಘಮಘಮಿಸುವ ಪರಿಮಳ ದ್ರವ್ಯ ಚೆಲ್ಲಿದ್ದಾರೆ. ಆ ರಸ್ತೆಗಳು ಅಗಲವಾಗಿದೆ, ಸಣ್ಣ ಸಣ್ಣ ಕಿರಿದ ರಸ್ತೆಗಳೆಲ್ಲ ಚೆನ್ನಾಗಿದೆ. ಆಮೇಲೆ ರಸ್ತೆಗಳ ಪಕ್ಕದೆಲ್ಲ ಕಡೆ ದೊಡ್ಡ ದೊಡ್ಡ ಚಂದವಾದ ಮನೆಗಳು, ದೊಡ್ಡ ದೊಡ್ಡ ಬಂಗ್ಲೆಗಳೇನು, ಮನೆಗಳೇನು, ಆ ಮನೆಗಳೆಲ್ಲ ಸಂಪತ್ತೇನು, ಆ ಮನೆಗಳ ವೈಭವ ಏನು. ಆಮೇಲೆ ಆ ಊರಿನಲ್ಲಿ ಗಣಿಕಾವರ ಶೋಭಿತ, ಒಳ್ಳೊಳ್ಳೆ ವೇಶ್ಯರು. ಆ ಈಗಿನ ವೇಶ್ಯರು ನಾನು ಕಲ್ಪಿಸ್ಕೊಬಿಡಿ, ಹಿಂದೆ ವೇಶ್ಯರಿಗೆ ಬಹಳ ದೊಡ್ಡ ಸ್ಥಾನ ಇತ್ತು. ಮತ್ತು ಹಿಂದೆ ವೇಶ್ಯರಿಗೆ ಅವರು ಕಲಾ ಪ್ರವೀಣರಾಗಬೇಕಿತ್ತು, ಅವರಿಗೆ ಚೆನ್ನಾಗಿ ಕಲೆ ಗೊತ್ತಿರಬೇಕಾಗಿತ್ತು. ಆಮೇಲೆ ನಾಟ್ಯ, ಅವರು ಮತ್ತು ಆ್ಯಕ್ಟರ್ಸ್ ಕೂಡ ಆಗಿದ್ರು, ನಾಟ್ಯ ಒಳ್ಳೆ ನರ್ತರ, ಡ್ಯಾನ್ಸ್ ಮಾಡ್ತಾಯಿದ್ರು, ದೇವಸ್ಥಾನದಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಆಗ ಹಿಂದೆ ಸನ್ಯಾಸಿಗಳು ದೇವಸ್ಥಾನಕ್ಕೆ ಹೋಗಿಲ್ಲ, ಯಾಕೆ ದೇವಸ್ಥಾನದಲ್ಲಿ ಗಣಿಕೆಯರು ವೇಶ್ಯರು ಬಂದು ನರ್ತನ ಮಾಡ್ತಿದ್ರು ದೇವರ ಸೇವೆ ಅಂತ. ಹಾಗಾಗಿ ಸನ್ಯಾಸಿಗಳ ಪ್ರವೇಶ ಇರಲಿಲ್ಲ, ಸನ್ಯಾಸಿಗಳು ಮಠದಲ್ಲಿ ಮಾತ್ರ ಇರ್ತಿದ್ದು. ಮಠ ಅಂದರೆ ಹಾಸ್ಟೆಲ್, ವಿದ್ಯಾರ್ಥಿ ನಿಲಯ ಇರ್ತಾರ, ಅದು ಇವಾಗೆಲ್ಲ ಬದಲಾಗಿದೆ ಅದು. ಹಾಗೆ ಗಣಿಕೆಯರು, ಅವರಿಗೆ ಅನೇಕ ಕಲೆಗಳು ಗೊತ್ತಿರ್ತಿತ್ತು ಅವರಿಗೆ. ಅಂಥ ಗಣಿಕೆಯರಿಂದ ಶೋಭಿಸುವಂಥ ಕೋಸಲ ದೇಶ ಅಯೋಧ್ಯಾಪುರ. ಆಮೇಲೆ ರಥಾಶ್ವ ಗಜ ಸಂವಾದಂ, ಎಲ್ಲ ಕಡೆ ಶ್ರೇಷ್ಠವಾದ ಕುದುರೆಗಳು ನಿಂತಿರುತ್ತೆ, ಓಡಾಡ್ತಾ ಇರುತ್ತೆ. ಆನೆಗಳು, ಅಲಂಕಾರಗೊಂಡ ಆನೆಗಳು, ಕುದುರೆಗಳು, ರಥಗಳೆಲ್ಲ ಓಡಾಡ್ತಾ ಇರುತ್ತೆ. ತೂರ್ಯನಾದ ನಿನಾದಿತಾಂ, ಅಲ್ಲಲ್ಲಿ ಶಂಖಗಳು, ಭೇರಿಗಳು ಎಲ್ಲ ಮೊಳಗುತ್ತಾ ಇರುತ್ತೆ. ಒಳ್ಳೆ ವೀಣೆ, ಕೊಳಲು, ನಾದ ಎಲ್ಲ ಸಂಗೀತ ವಾದ್ಯ ಎಲ್ಲ ಕೇಳಿಸ್ತಾ ಇರುತ್ತೆ. ಸರ್ವ ಕಲ್ಯಾಣ ಸಂಪೂರ್ಣ ಹೃಷ್ಟಪುಷ್ಟ ಜನಾಕುಲ. ಇನ್ನು ಜನಗಳಂತೂ ಸದಾ ಒಳ್ಳೆ ಮನಸ್ಕರಾಗಿ, ಎಲ್ಲರೂ ಒಳ್ಳೆ ಮನಸ್ಕರಾಗಿರ್ತಾರೆ. ದೇ ಆರ್ ವೆಲ್ ಫೆಡ್, ಚೆನ್ನಾಗಿ ತಿಂದು ಉಂಡು ಗಟ್ಟಿ ದೇಹ ಅವ್ರಿಗೆಲ್ಲರೂ. ಆಮೇಲೆ ಏನಿದೆಯೋ ಅವರೆಲ್ಲ ಅದರಲ್ಲಿ ಸಂತುಷ್ಟರಾಗಿಂಥವ್ರು, ಯಾರಲ್ಲೂ ಹಪಹಪಿ ಇಲ್ಲ, ಅದು ಬೇಕು ಇದಿಲ್ಲ ಅನ್ನೋ ಕೊರತೆ ಇಲ್ಲ. ಆಮೇಲೆ ಆರಾಮೋದ್ಯಾನ ಸಂಪನ್ನ. ಆರಾಮ ಅಂದರೆ ಏನು ಗೊತ್ತಾ, ಮನೆಯ ಸುತ್ತ ಇರುತ್ತಲ್ಲ ಕೈತೋಟ, ಅಂದರೆ ಮನೆಯ ಗಾರ್ಡನ್, ಅದಕ್ಕೆ ಆರಾಮ ಅಂತ ಸಂಸ್ಕೃತದಲ್ಲಿ ಕೈತೋಟ. ಇನ್ನು ಊರಿನ ಪಾರ್ಕ್ ಇರುತ್ತಲ್ಲ ಅದಕ್ಕೆ ಉದ್ಯಾನ ಅಂತಾರೆ. ಆರಾಮ ಉದ್ಯಾನ ಸಂಪನ್ನ, ಹೀಗೆ ಮನೆಯ ಸುತ್ತ ಒಳ್ಳೊಳ್ಳೆ ಕೈತೋಟಗಳು, ಊರಿನ ಒಳ್ಳೊಳ್ಳೆ ಉದ್ಯಾನಗಳು, ಪಾರ್ಕ್ಗಳು,
ಶಾಲಿನೀಂ. ಆಮೇಲೆ ಊರಲ್ಲಿ ಉತ್ಸವಗಳು, ಜಾತ್ರೆಗಳು, ಏನೇನೋ ಹಬ್ಬಗಳು, ಸಡಗರಗಳು, ಕಮ್ಯುನಿಟಿ ಗ್ಯಾದರಿಂಗ್ಸ್ ನಡೀತಾನೆ ಇರುತ್ತೆ. ಅಂದರೆ ಜನರು ಸಂತೋಷವಾಗಿರ್ತಾರೆ ಯಾವಾಗಲೂ ಅಂತ. ಸುಖಿತಾ ವಿಚರಿಷ್ಯಂತಿ ರಾಜಧಾನೀಂ ಪಿತುರ್ಮಮ. ನನ್ನ ತಂದೆಯ ಆ ರಾಜಧಾನಿ ಅಯೋಧ್ಯಾಪುರಿ, ಹೀಗೆ ಜನಗಳಲ್ಲಿ ಸುಖವಾಗಿರ್ತಾರೆ, ಇಷ್ಟು ಚೆನ್ನಾಗಿರುತ್ತೆ ನನ್ನ ಅಯೋಧ್ಯ ಅಂತ ಆ ಅಯೋಧ್ಯ ಬಗ್ಗೆ ನೆನೆಸ್ಕೊಳ್ತಾ ಇದನ್ನೆಲ್ಲ ಗುಹನಿಗೆ ಹೇಳ್ತಾನೆ. ಅಪಿ ಜೀವೇ ದಶರಥೋ ವನವಾಸಾತ್ ಪುನರ್ಯಯಂ ಪ್ರತ್ಯಾಗಮ್ಯ ಮಹಾತ್ಮಾನಂ ಅಪಿ ಪಶ್ಯಾಮ ಸುವ್ರತಂ. ಗುಹ, ನಾವು ವನವಾಸ ಮುಗಿಸಿ ಬರೋ ತನಕ ದಶರಥ ಮಹಾರಾಜ ಇನ್ನೂ ಬದುಕಿರ್ತಾರ? ನಾವು ಮತ್ತೆ ವನವಾಸ ಮುಗಿಸಿ ಬಂದ ಮೇಲೆ ನಮ್ಮ ತಂದೆ ದಶರಥ ಮಹಾರಾಜನ ಮತ್ತೆ ನೋಡ್ತೀವ ನಾವು? ಪ್ರತ್ಯಾಗಮ್ಯ ಮಹಾತ್ಮಾನ ಪಶ್ಯಾಮ ಸುವ್ರತಂ. ಆಮೇಲೆ ಅಪಿ ಸತ್ಯ ಪ್ರತಿಜ್ಞೇನ ಸಾರ್ಧಂ ಕುಶಲಿನಾ ವಯಂ ನಿವೃತ್ತೆ ವನವಾಸೋಸ್ಮಿನ್ ಅಯೋಧ್ಯಾಂ ಪ್ರವಿಶಾಮಹೇ. ಇನ್ನು ನಾವು 14 ವರ್ಷ ವನವಾಸವನ್ನು ಕಳೆದುಕೊಂಡು ಮತ್ತೆ ನಾವು ಬರ್ತೀವ ವಾಪಸ್ಸು? ಆ ದಿನ ಯಾವಾಗ ಬರುತ್ತೆ ಗುಹ ಅಂತ ಗುಹನಿಗೆ ನಲ್ಲಿ ನಡೆದಿದ್ದೇನು ವಿಷಯಗಳು ಮತ್ತು ಅವನಿಗಾಗಿರೋ ನೋವು ಅದೆಲ್ಲವನ್ನು ಅವನ ಮುಂದೆ ಹೇಳ್ಕೊಳ್ತಾನೆ. ಬೇಗ ಆ 14 ವರ್ಷ ಕಳೆದುಬಿಟ್ಟು ನಾವು ಅಯೋಧ್ಯೆಯೊಬ್ಬರಿಗೆ ಬರಬೇಕು, ಆ ದಿನ ಯಾವಾಗ ಬರುತ್ತೋ, ನಾವು ಬರ್ತೀವಲ್ವಾ ಅಂತ ಹೀಗೆಲ್ಲ ಗುಹನ ಹತ್ರ ನೋಡ್ಕೊಳ್ತಾ ಇದ್ದಾನೆ. ಪರಿದೇವಮಾನಸ್ಯ ದುಃಖಾರ್ಥಸ್ಯ ಮಹಾತ್ಮನಃ ತಿಷ್ಟತೋ ರಾಜಪುತ್ರಸ್ಯ ಶರ್ವರಿ ಸಾತ್ಯವರ್ತತ. ಹೀಗೆ ಇಡೀ ರಾತ್ರಿ ತನ್ನ ಅಯೋಧ್ಯಾಪುರಿಯಲ್ಲಿ ರಾಮನಿಗೆ ಆಗಿದ್ದೇನು, ಸೀತೆಗೆ ಆಗಿದ್ದೇನು, ದಶರಥ ಮಹಾರಾಜನಿಗೆ ಆಗಿದ್ದೇನು, ಕೈಕೇಯಿ ಮಾಡಿದ್ದೇನು, ಅಯೋಧ್ಯಾಪುರಿ ಜನಗಳಿಗೆ ಆಗಿದ್ದೇನು, ಇನ್ನು ಮುಂದೆ ಏನಾಗುತ್ತೆ, ತನಗಾಗಿರೋದಕ್ಕೋ ಎಲ್ಲವನ್ನು ಹೇಳ್ತಾ 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 ಹೀಗೆ ಇಡೀ ರಾತ್ರಿ ಕಳೀತು. ಬೆಳಗಾಗ್ತಾ ಬಂತು. ಇಡೀ ರಾತ್ರಿ ಹೀಗೆ ಗುಹನ ಹತ್ರ ಲಕ್ಷ್ಮಣ ರಾಮನ ಗುಣಗಳನ್ನು, ಅಯೋಧ್ಯ ಪುರಿಯನ್ನು, ಅಲ್ಲಾಗಿರೋ ಈಗ ಘಟನೆಯನ್ನು, ದುಃಖವನ್ನೆಲ್ಲ ಹೇಳ್ಕೊಂಡ. ತಥಾಹಿ ಸತ್ಯಂ ಬ್ರೋತಿ ಪ್ರಜಾಹಿತೆ ನರೇಂದ್ರ ಸೂನೌ ಗುರುಸೌಹೃದಾತ್ ಗುಹಃ ಮುಮೋಚ ಬಾಷ್ಪಂ ವ್ಯಸನಾಭಿಪೀಡಿತೋ ಜ್ವರಾತುರೋ ನಾಗ ಇವ ವ್ಯಥಾತುರಃ. ಇದನ್ನೆಲ್ಲ ಕೇಳ್ತಾ ತಥಾಹಿ ಸತ್ಯಂ ಬ್ರುವತಿ ಪ್ರಜಾಹಿತೆ, ಸದಾ ಪ್ರಜಾಹಿತದಲ್ಲಿ ರತನಾಗಿರೋ ರಾಮನಿಗೆ ಬಂದು ಒದಗಿರೋ ಸಂಕಟವನ್ನು ಕೇಳಿ ನರೇಂದ್ರ ಸೂನವು ಇವನಿಗೆ ಗುಹನಿಗೆ ಬಹಳ ದುಃಖ ಆಯಿತು, ಬಹಳ ಸಂಕಟ ಆಯಿತು. ಎಂಥ ವ್ಯಸನ ಕಷ್ಟ ಒದಗಿ ಬಂದಿದೆ ನಮ್ಮ ರಾಮನಿಗೆ, ಅವನ ಹೆಂಡತಿಗೆ, ಅವನ ತಮ್ಮನಿಗೆ, ದಶರಥ ಮಹಾರಾಜನಿಗೆ ನೆನೆಸ್ಕೊಂಡು ಬಹಳ ದುಃಖ ಆಗಿ ಗಳಗಳಗಳ ಅಂತ ಜೋರಾಗಿ ಹತ್ತಿಬಿಟ್ಟಕ್ಕೋ. ಹೇಗೆ ಹತ್ತಿಬಿಟ್ಟ ಅಂತಂದರೆ ಹೇಳ್ತಾರೆ, ಒಂದು ರೋಗ ಬಂದಿರೋ ಆನೆ ಅಳುತ್ತಂತೆ. ರೋಗ ಬಂದಿರೋ ಆನೆ ಹೇಗೆ ತುಂಬ ಅಳುತ್ತೋ ಹಾಗೆ ಗುಹ ತುಂಬ ಹತ್ತುಬಿಟ್ಟ ದುಃಖದಿಂದ ತಡೆಯಲಾರದೆ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿ ಅಯೋಧ್ಯಾಕಾಂಡೆ 51 ಸರ್ಗ. 51ನೇ ಸರ್ಗವನ್ನು ನಾವು ನೋಡಿದ್ವಿ. 52ನೇ ಸರ್ಗ. ಸರಿ, ರಾತ್ರಿ ಕಳೀತು, ಅರುಣೋದಯ ಕಾಲ ಬಂತು, ಶ್ರೀರಾಮ ಎದ್ದು ಬಿಟ್ಟ. ಪ್ರಭಾತಾಯಾಂ ತು ಶರ್ವರ್ಯಾಂ ಪೃಥುವಕ್ಷ ಮಹಾಯಶಾಹ ಉವಾಚ ರಾಮ ಸೌಮಿತ್ರೀಂ ಲಕ್ಷ್ಮಣಂ ಶುಭಲಕ್ಷಣಂ. ಬೆಳಗಾಗ್ತಾ ಇದೆ, ಸೂರ್ಯೋದಯ ಕಾಲ ಹತ್ತಿರ ಬರ್ತಾ ಇದೆ. ರಾಮ ಎದ್ದುಬಿಟ್ಟ. ಸಕಾಲದಲ್ಲಿ ಎದ್ದುಬಿಟ್ಟು ರಾಮ ಹೇಳ್ದ, ಎಂಥ ರಾಮ? ಪೃಥುವಕ್ಷ ಮಹಾಯಶಃ, ಅಗಲವಾದ ಎದೆಯುಳ್ಳ ಯಶಸ್ವಿಯಾದ ರಾಮ. ಅವನು ಎದ್ದುಬಿಟ್ಟ. ಬೆಳಗಾಗ್ತಾ ಇದೆ, ರಾತ್ರಿ ಕಳೆದಿದೆ. ಉವಾಚ ರಾಮ ಸೌಮಿತ್ರಿ ಲಕ್ಷ್ಮಣನ ಕುರಿತು. ಎಂಥ ಲಕ್ಷ್ಮಣ? ಶುಭ ಲಕ್ಷಣಗಳಿಂದ ಕೂಡಿದ ಲಕ್ಷ್ಮಣನ ನೋಡಿ ರಾಮಚಂದ್ರ ಹೇಳಿದ. ಏನಂತ ಹೇಳಿದ? ಓ ಲಕ್ಷ್ಮಣ, ಅಲ್ಲಿ ಕೇಳು, ಏನದು? ಭಾಸ್ಕರೋದಯ ಕಾಲೋಸೌ ಗತಾ ಭಗವತಿ ನಿಶಾ ಅಸೌ ಸುಕೃಷ್ಣೋ ವಿಹಗಃ ಕೋಕಿಲಸ್ತಾತ್ ಕೂಜತಿ. ನೋಡು, ರಾತ್ರಿ ದೇವಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ, ಅಂದರೆ ಕತ್ತಲು ಕಳೆದಿದೆ, ಸೂರ್ಯೋದಯ ಆಗ್ತಾ ಇದೆ. ಆ ಮರದಲ್ಲಿ ಕೋಗಿಲೆ, ಕಪ್ಪಾದ ಕೋಗಿಲೆ ಎಷ್ಟು ಚೆನ್ನಾಗಿ ಹಾಡ್ತಾ ಇದೆ, ಕೇಳಿದ್ಯಾ? ಆಮೇಲೆ ಅಷ್ಟೇ ಅಲ್ಲ, ಬರ್ಹಿಣಾನಾಂ ಚ ನಿರ್ಘೋಷಃ ಶ್ರೂಯತೆ ನದತಾಂವನೆ ತರಾಮ ಜಾಹ್ನವೀಂ ಸೌಮ್ಯ ಶೀಘ್ರಗಾಂ ಸಾಗರಂಗಮಾಂ. ಅಲ್ಲಿ ನೋಡು, ಆ ನವಿಲುಗಳೆಲ್ಲ ಎಷ್ಟು ಚೆನ್ನಾಗಿ ಕೇಕೆ ಹಾಕ್ತಾ ಇದೆ. ಆಹಾ, ಈ ಬೆಳಗು ಏನು ಚೆನ್ನಾಗಿದೆ, ಈ ಪ್ರಭಾತ ಕಾಲ. ಸರಿ, ಇನ್ನು ನಾವು ಬೇಗನೆ ತಯಾರಾಗಿ ನಾವು ಗಂಗೆಯನ್ನು ದಾಟಿ ಕಾಡಿಗೆ ಮುಂದೆ ಹೋಗಬೇಕಾಗಿದೆಪ್ಪ. ಹಾಗಾಗಿ ಸಾಗರಂಗಮಾಂ, ಸಾಗರಕ್ಕೆ ಓಡಿ ಗಂಡನ ಮನೆಗೆ ಹೋಗ್ತಾ ಇರೋ ಗಂಗೆಯನ್ನು ದಾಟಿ ನಾವು ಬೇಗನೆ ನಾವು ಕಾಡೊಳಗೆ ಹೋಗಬೇಕಪ್ಪ. ಹೋಗಿ ಗುಹನಿಗೆ ಹೇಳು ಅಂತ ರಾಮಚಂದ್ರ ಹೇಳ್ತಾನೆ ತಮ್ಮನಿಗೆ. ವಿಜ್ಞಾಯ ರಾಮಸ್ಯ ವಚಃ ಸೌಮಿತ್ರಿರ್ ಮಿತ್ರನಂದನಃ ಗುಹಾಮಾಮಂತ್ರ್ಯ ಸೂತಂ ಚ ಸೋತಿಷ್ಠದ್ ಭ್ರಾತುರಗ್ರತಃ. ರಾಮನ ಈ ಮಾತನ್ನು ಕೇಳಿದಂಥ ಸುಮಿತ್ರೆ ಮಗನಾದ
ತನ್ನ ಸ್ನೇಹಿತರಿಗೆ ಮಿತ್ರರಿಗೆ ಸಂತೋಷವನ್ನುಂಟು ಮಾಡುವಂತಹ ಲಕ್ಷ್ಮಣ ಕೂಡಲೇ ಗುಹನ ಹತ್ರ ಹೋಗಿ ಹೇಳಿದ, ನಾವಿನ್ನು ಹೊರಡಬೇಕಪ್ಪ, ರಾಮಚಂದ್ರ ಹೇಳಿದ್ದಾನೆ ನಾವಿನ್ನು ಹೊರಡಬೇಕು ಅಂತ ಹೇಳಿ ಬಂದ. ಗುಹ ಆಮಂತ್ರೆ ಸೂತ ಅಷ್ಟೇ ಅಲ್ಲ, ಗುಹನಿಗೆ ಅಷ್ಟೇ ಅಲ್ಲ, ಸೂತನಿಗೂ ಹೇಳಿದ, ಯಾರಿಗೆ, ಸುಮಂತ್ರನಿಗೂ ಹೇಳಿದ, ಇನ್ನು ನಾವು ಇಲ್ಲಿ ಹೊರಡ್ತೀವಿ, ನಾವು ಇಲ್ಲಿಂದ ರಾಮ ಹೇಳಿದ್ದಾನೆ ಅಂತ ಹೇಳಿ ಬಂದು ಮತ್ತೆ ಅಣ್ಣನ ಮುಂದೆ ಬಂದು ನಿಂತುಕೊಂಡ. ಸತು ರಾಮಸ್ಯ ವಚನಂ ನಿಶಮ್ಯ ಪ್ರತಿಗೃಹ್ಯ ಚ ಸ್ಥಪತಿ ಸ್ಥೂರ್ಣಮಾಹೂಯ ಸಚಿವಾನ್ ಇದಮಬ್ರವೀತ್. ಕೂಡಲೇ ಗುಹನಿಗೆ ಲಕ್ಷ್ಮಣನ ತಿಳಿಯಿತು ರಾಮ ಹೊರಟಿದ್ದಾನೆ ಅಂತ ಗೊತ್ತಾಗಿ ಅವನು ರಾಮನ ಮುಂದೆ ಬಂದು ನಿಂತ. ನಿಶಮ್ಯ ಪ್ರತಿಗೃಹ್ಯ ಚ ಸ್ಥಪತಿ ಸ್ಥೂರ್ಣಮಾಹೂಯ, ಅವನು ಕೂಡಲೇ ತನ್ನ ಸಚಿವರನ್ನು ಕಳಿಸ್ದ. ಅಂದರೆ ಗುಹ ತನ್ನ ಮಿನಿಸ್ಟರ್ನ ಸಣ್ಣ ಸಚಿವರನ್ನು ತಕ್ಷಣ ಕಳಿಸ್ದ. ಯಾಕೆ ರಾಮ ಹೊರಟಿದ್ದಾನೆ ಗೊತ್ತಾಯಿತು, ರಾಮ ಹೊರಡೋದಕ್ಕೆ ತಯಾರಿ ಮಾಡೋದಕ್ಕೆ ಅಂತ ತನ್ನ ಸಚಿವರನ್ನು ಕೂಡಲೇ ಕರೆಸಿ ಏನು ಹೇಳ್ದ, ಅಸ್ಯ ವಾಹನ ಸಂಯುಕ್ತ ಕರ್ಣಗ್ರಾಹವತೀಂ ಶುಭಾಂ ಸುಪ್ರತಾರಾಂ ದೃಢಾಂ ತೀರ್ಥೆ ಶೀಘ್ರಂ ನಾವಂ ಉಪಾಹರ. ರಾಮ ಲಕ್ಷ್ಮಣ ಸೀತೆಯರನ್ನು ಅವರ ಎಲ್ಲ ವಸ್ತುಗಳ ಜೊತೆ ನಾವು ನದಿಯನ್ನು ದಾಟಿಸಬೇಕಾಗಿದೆ. ಹಾಗಾಗಿ ಕರ್ಣಗ್ರಾಹವತಿ, ಕರ್ಣ ಅಂದರೆ ದೋಣಿಯಲ್ಲಿರುವ ಯಂತ್ರ, ಸ್ಟೀರಿಂಗ್. ಈಗ ನಾವೀಗ ನೋಡಿರ್ಬೋದು, ಈಗ ದೊಡ್ಡ ದೊಡ್ಡ ಶಿಪ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಬೋಟ್ಗಳಲ್ಲಿ ಸ್ಟೀರಿಂಗ್ ಇರುತ್ತೆ. ಅದು ಸ್ಟೀರಿಂಗನ್ನು ಸಂಸ್ಕೃತದಲ್ಲಿ ಕರ್ಣ ಅಂತಾರೆ. ಕರ್ಣ ಅಂತ ಯಾಕೆ ಹೇಳ್ತಾರೆ ಗೊತ್ತಾ, ಈಗ ನೋಡಿ, ಯಾರೊಬ್ಬ ಮನುಷ್ಯನ ನಾವು ಎಲ್ಲಿಗೆ ಬೇಕು ಹೇಳ್ಕೊಂಡು ಹೋಗಬೇಕು ಅಂದ್ರೆ ಏನು ಮಾಡ್ಬೋದು, ಕಿವಿ ಹಿಂಡು ಬಿಟ್ರೆ ನಾವು ಎಲ್ಲಿ ಹೇಳ್ಕೊಂಡು ಅಲ್ಲಿ ಬರ್ತಾರೆ. ಹಾಗೆ ಅಲ್ಲಿ ಕರ್ಣ ಅಂತ ಯಾಕೆ ಹೇಳ್ತಾರೆ ಗೊತ್ತಾ, ಸ್ಟೀರಿಂಗ್ ವೀಲ್ಗೆ ಸಂಸ್ಕೃತದಲ್ಲಿ. ಅದನ್ನು ಇಟ್ಕೊಂಡು ಆ ಕ್ಯಾಪ್ಟನ್ನು ಎಲ್ಲಿ ಬೇಕೋ ತಗೊಂಡು ಹೋಗ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಆ ಪದಗಳು. ಆ ಕರ್ಣ ಅನ್ನೋದೇ, ಕರ್ಣಧಾರ ಅಂದರೆ ನಿಜವಾಗ್ಲಿ ಅದು ಹೆಂಗೋ ಕಾಲ ಬದಲಾಗಿ ಇಂಗ್ಲೀಷಲ್ಲಿ ಕ್ಯಾಪ್ಟನ್ ಆಗಿದೆ ಅಂತ ಒಂದು ನಮ್ಮ ಗುರುಗಳು ಹೇಳ್ತಾ ಇದ್ರು, ಆಗಿರ್ಬೋದು ಅಂತ. ಕರ್ಣ ಅನ್ನೋದೇ ಕ್ಯಾಪ್ಟನ್ ಅಂತ ಪದ ಬಂದಿರ್ಬೋದು ಅಂತ. ಹಾಗಾಗಿ ಆ ಕ್ಯಾಪ್ಟನ್ಗೆ ಸಂಸ್ಕೃತದಲ್ಲಿ ಹೆಸರು ಕರ್ಣಧಾರ ಅಂತ. ಯಾಕಂದರೆ ಆ ಕರ್ಣ ಅದನ್ನು ಅವ್ರು ಹಿಡಿದು ನಡೆಸ್ತಾ ಇರ್ತಾರೆ. ಸೊ ಕರ್ಣಗ್ರಾಹವತಿ, ಒಳ್ಳೆಯ ಯಂತ್ರ ಇರುವಂತಹ, ಶುಭಾಂ, ಚೆನ್ನಾಗಿ ಅಲಂಕಾರಗೊಂಡವ ಒಳ್ಳೆಯ ದೋಣಿಯನ್ನು ತಗೊಂಡವ, ಸುಪ್ರತಾರಾಂ, ನದಿಯನ್ನು ಚೆನ್ನಾಗಿ ದಾಟಿಸುವಂತಹ ಗಟ್ಟಿಮುಟ್ಟಾದ ದೋಣಿಯನ್ನು ತೆಗೆದುಕೊಂಡು ಬನ್ನಿ, ಬೇಗನೆ ವ್ಯವಸ್ಥೆ ಮಾಡಿ ರಾಮನಿಗಾಗಿ ಅಂತ ಆದೇಶವನ್ನು ಕೊಟ್ಟ ತನ್ನ ಅಮಾತ್ಯರಿಗೆಲ್ಲ. ತಂ ನಿಶಮ್ಯ ಗುಹಾದೇಶಂ ಗುಹಾಮಾತ್ಯೋ ಗತೋ ಮಹಾನ್ ಉಪೋಹ್ಯ ರುಚಿರಾಂ ನಾವಂ ಗುಹಾಯ ಪ್ರತ್ಯವೇದಯಿತು. ತಮ್ಮ ಒಡೆಯ ಗುಹನ ಆದೇಶವನ್ನು ಪಡೆದು ಕೂಡಲೇ ಅಮಾತ್ಯರು ಹೋಗಿ ಒಳ್ಳೆ ದೋಣಿಯನ್ನು ತಯಾರು ಮಾಡಿಕೊಂಡು ತಂದು, ದೋಣಿಯನ್ನು ಸಿದ್ಧ ಮಾಡಿಕೊಂಡು ತಂದು ಬಂದು ಹೇಳಿದರು, ಪ್ರಭು ತಾವು ಹೇಳಿದಂತೆ ಒಳ್ಳೆಯ ದೋಣಿಯನ್ನು ತಂದಿದ್ದೀವಿ, ತಯಾರಾಗಿದೆ ಅಂತ ಬಂದು ಹೇಳಿದ. ಇದನ್ನು ಕೇಳಿ ಗುಹ ರಾಮನ ಹತ್ರ ಬಂದು ತತಸ್ಸ ಪ್ರಾಂಜಲಿರ್ಭೂತ್ವ ಗುಹೋ ರಾಘವಬ್ರವೀತ್ ಉಪಸ್ಥಿತೇಯಂ ನೌರ್ದೇಯ ಭೂಯ ಕಿಂ ಕರವಾಣಿತೆ. ಗುಹ ಬಂದು ಕೈ ಮುಗಿದುಕೊಂಡು ರಾಮನ ಮುಂದೆ ಹೇಳಿದ, ಪ್ರಭು ನಿನಗಾಗಿ ದೋಣಿಯನ್ನು ತಯಾರು ಮಾಡಿಸಿದ್ದೀನಿ, ಸಿದ್ಧವಾಗಿ ನಿಂತಿದೆ. ಉಪಸ್ಥಿತೇಯಂ ನೌರ್ದೇಯ ಭೂಯ ಕಿಂ, ಇನ್ನು ತಾವು ದೋಣಿಯನ್ನು ಏರ್ಬೋದು, ನನ್ನಿಂದ ಇನ್ನೇನು ಸೇವೆ ಆಗಬೇಕು ಹೇಳಬೇಕು ಅಂತ ಕೈ ಮುಗಿದು ಕೇಳ್ಕೊಂಡ. ಆಗ ತವ ಅಮರಸದ ಪ್ರಖ್ಯಾ ತರ್ತುಂ ಸಾಗರಗಾಮಿನೀಂ ನೌರ್ಯಂ ಪುರುಷವ್ಯಾಘ್ರ ಶೀಘ್ರ ಆರೋಹ ಸುವ್ರತ. ದೇವತೆಯ ಮಗನಂತೆ ಬೆಳಗುತ್ತಾರೋ, ಕಂಗೊಳಿಸ್ತಾರೋ, ಓ ಶ್ರೀರಾಮಚಂದ್ರ, ಗಂಗೆಯನ್ನು ದಾಟಲಿಕ್ಕೆ ದೋಣಿ ಸಿದ್ಧವಾಗಿ ಬಂದಿದೆ, ಬೇಗನೆ ತಾವು ಇದನ್ನು ಏರಬೇಕು. ಏನಂತ ಹೇಳ್ತಾರೆ, ರಾಮನ ಸುವ್ರತ ಅಂತ ಕರೀತಾನೆ. ಸುವ್ರತ ಯಾಕೆ, ರಾಮ ತನ್ನ ತಂದೆಯ ಮಾತನ್ನು ನಡೆಸೋದಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಇನ್ನು ತಾನು ಹೇಳಿದ್ರು ಯಾರು ಹೇಳಿದ್ರು ರಾಮ ನಿರ್ಧಾರ ಬದಲಾಯಿಸೋದಿಲ್ಲ ಅಂತ ಗೊತ್ತು. ಹಾಗಾಗಿ ಒಂದು ವ್ರತ ಅಂದರೆ ನಡಿಗೆ, ಯಾವ ದಾರಿಯಲ್ಲಿ ಹೋಗ್ತೀವೋ ಅದು ನಿರ್ಧಾರ ಮಾಡಿ ಅದನ್ನು ವ್ರತ ಅಂತ ಹೇಳ್ತಾರೆ. ಹಾಗಾಗಿ ತನ್ನ ತಂದೆಯ ಮಾತು ನಡೆಸೋದಕ್ಕೆ ಆ ದಾರಿಯಲ್ಲಿ ನಿಂತುಬಿಟ್ಟಿದ್ದಾನೆ, ರಾಮನ ಬದಲಾಯಿಸೋದಿಲ್ಲ. ಹಾಗಾಗಿ ಅವನನ್ನು ಸುವ್ರತ ಅಂತ ಕರೀತಾನೆ. ಹಾಗಾಗಿ ಸುವ್ರತ ರಾಮ ದೋಣಿಯನ್ನು ಏರಬೇಕು ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಅಥೋವಾಚ ಮಹಾತೇಜ ರಾಮೋ ಗುಹಮಿದಂ ವಚಃ ಕೃತ ಕಾಮೋಸ್ಮಿ ಭವತ ಶೀಘ್ರ ಆರೋಪ್ಯತಾಮಿತಿ ಅಂತ ಹೇಳಿದ. ಗುಹ, ನೀನು ಯಾವಾಗಲೂ ನನ್ನ ಎಲ್ಲ ಬಯಕೆಗಳನ್ನು ಈಡೇರಿಸಿದ್ದೀಯಾ, ಈಗಲೂ ಕೂಡ ನನ್ನ ಬಯಕೆಗಳನ್ನು ತಿಳಿದು ದೋಣಿ ಸಿದ್ಧ ಮಾಡಿದ್ಯಾ, ನನಗೆ ಸಂತೋಷ ಆಗಿದೆ, ನನಗಿನ್ನೇನು ಎಲ್ಲ ಮಾಡಿದ್ದೀಯಾ ನೀನು. ಹಾಗಾಗಿ ನಮ್ಮ ವಸ್ತುಗಳನ್ನೆಲ್ಲ ನೀನು ಅಲ್ಲಿ ದೋಣಿಯಲ್ಲಿ ಇಡಿಸ್ಬಿಡು ಅಂತ ಹೇಳಿದೆ. ಯಾಕೆಂದರೆ ಸೀತೆ ಆಭರಣಗಳೆಲ್ಲ ಇತ್ತು ಅಲ್ವಾ, ಸೊ ಇನ್ನೂ ಕೆಲವು ಸಾಮಾನುಗಳೆಲ್ಲ ಅದೆಲ್ಲ ಇಡಿಸ್ಬಿಡು ಅಂತ ರಾಮ ಹೇಳಿದ. ಸರಿ, ಅವು ನಾವು ಭವತ ಶೀಘ್ರ ನಾವು ಬೇಗನೆ ರಥವನ್ನು ರಥ ಬೇಗನೆ ಇದನ್ನು ಯಾವುದು ದೋಣಿಯನ್ನು ಏರ್ತೀವಿ ಅಂತ ಹೇಳಿದ. ತತ ಕಲಾಪಾನ್ ಸನ್ನಹ್ಯ ಖಡ್ಗೌ ಬದ್ಧ್ವಾ ಚ ಧನ್ವಿನೌ ಜಗ್ಬತುರ್ಯೇನ ತಾಂ ಗಂಗಾಂ ಸೀತೆಯ ಸಹ ರಾಘವೌ. ಆಮೇಲೆ ರಾಮಲಕ್ಷ್ಮಣರು ಏನು ಮಾಡಿದ್ರು, ಕಲಾಪಾನ್ ಸನ್ನಹ್ಯ, ಕಲಾಪ ಅಂತಂದರೆ ಬತ್ತಳಿಕೆ. ಬತ್ತಳಿಕೆ ಅಂದರೆ ಬಾಣವನ್ನು ಇಟ್ಕೊಳ್ತಾರಲ್ಲ, ಇಂಗ್ಲೀಷಲ್ಲಿ ಕ್ವಿವರ್ಸ್ ಅಂತಾರಲ್ಲ, ಹಾಗೆ ಬಾಣವನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಹೋಲ್ಡರ್ ಬೇಕಲ್ಲ, ಅದನ್ನು ಕಟ್ಕೊಂಡು ಅದಕ್ಕೆ ಅದರ ಬಾಣವನ್ನು ಇಟ್ಕೊಂಡ್ರು. ಆಮೇಲೆ ಖಡ್ಗವನ್ನು ಅದರ ಕೈಯಲ್ಲಿ ಇಟ್ಕೊಂಡ್ರು. ಆಮೇಲೆ ಇನ್ನೊಂದು ಕೈಯಲ್ಲಿ ಬಿಲ್ಲನ್ನು ಇಟ್ಕೊಂಡ್ರು. ಬಿಲ್ಲು ಖಡ್ಗ ಇಟ್ಕೊಂಡು, ಆಮೇಲೆ ಬತ್ತಳಿಕೆಯನ್ನು ಕಟ್ಕೊಂಡು, ಬತ್ತಳಿಕೆಯಲ್ಲಿ ಬಾಣವನ್ನು ಇಟ್ಕೊಂಡು
ಜಗ್ಮತುರೇನ ತಾಮ್ ಗಂಗಾಂ, ಸೀತೆಯನ್ನು ಕರ್ಕೊಂಡು ಗಂಗಾ ತೀರಕ್ಕೆ ಹೋದ್ರು ದೋಣಿಯನ್ನು ಏರೋದಕ್ಕೆ. ಅಂದರೆ ಆ ಪಿಕ್ಚರ್ ಯಾಕೆ ಇದನ್ನೆಲ್ಲ ಡಿಸ್ಕ್ರಿಪ್ಷನ್ ಎಷ್ಟು ಕೊಡ್ತಾರೆ ಅಂದರೆ ನಮ್ಗೆ ಆ ಪಿಕ್ಚರ್ ಬರಬೇಕು. ರಾಮ ಲಕ್ಷ್ಮಣರು ಬಿಲ್ಲನ್ನು ಹಿಡ್ಕೊಂಡಿದ್ದಾರೆ, ಎಡಗೈಯಲ್ಲಿ, ಬಲಗೈಯಲ್ಲಿ ಖಡ್ಗವನ್ನು ಇಟ್ಕೊಂಡಿದ್ದಾರೆ, ಪಕ್ಕದಲ್ಲಿ ಮಧ್ಯದಲ್ಲಿ ಸೀತೆ ಇದ್ದಾಳೆ, ಆಮೇಲೆ ಇದನ್ನು ಬತ್ತಳಿಕೆಯನ್ನು ಕಟ್ಕೊಂಡಿದ್ದಾರೆ, ಆ ಬತ್ತಳಿಕೆಯಲ್ಲಿ ಬಾಣಗಳಿದೆ, ಗಂಗಾ ತೀರಕ್ಕೆ ಹೋಗ್ತಾ ಇದ್ದಾರೆ, ಅಲ್ಲಿ ಒಂದು ದೋಣಿ ತಯಾರಾಗಿದೆ ಎಲ್ಲ. ಅಂದರೆ ಇದನ್ನು ಪಿಕ್ಚರ್ ಮಾಡ್ಕೊಂಡು ನಾವು ಕಥೆ ಕೇಳಿದಾಗ ಟೈಮ್ ಟ್ರಾವೆಲ್ ಮಾಡಿದಂಗೆ ನಾವು ಅದೇ ತ್ರೇತಾಯುಗಕ್ಕೆ ಹೊರಟೋಗ್ಬಿಟ್ಟಿರ್ತೀವಿ. ಆ ರಾಮನ ಜೊತೆಯಲ್ಲಿ ನಾವು ನೋಡ್ತಾ ಇರ್ತೀವಿ ಅನ್ನೋ ಥರ ಒಂದು ಭಾವ ನಮಗೆ ಬರುತ್ತೆ ರಾಮಾಯಣಗಳು. ಹಾಗಿರ್ಬೇಕು, ಆವಾಗಲೇ ಆ ಕಥೆ ಕೇಳುವ ಆ ಸುಖದ ಅನುಭವ ಆಗೋದು. ರಾಮಮಯಂತು ಧರ್ಮಂ ಧರ್ಮಂ ಉಪಾಗತ್ಯ ವಿನೀತವತ್ ಕಿಮಹಂ ಕರವಾಣೀತಿ ಸೂತಃ ಪ್ರಾಂಜಲಿರ್ಬ್ರವೀತ್. ಇಷ್ಟೊತ್ತು ತನಕ ಸುಮಂತ್ರ ಅಂದ್ಕೊಂಡಿದ್ದ ನಾನು ರಾಮನ ಜೊತೆ ಕಾಡಿಗೆ ಹೋಗ್ಬಿಡ್ತೀನಿ, ಕಾಡಿಗೆ ಹೋಗ್ಬಿಡ್ತೀನಿ ಅನ್ನೋ ಏನೋ ಅವನು ಆ ಖುಷಿಯಲ್ಲಿ ಇದ್ದುಬಿಟ್ಟಿದ್ದ. ಆದರೆ ರಾಮ ಕಾಡು ಹೊರಟ್ಬಿಟ್ಟಿದ್ದಾನೆ, ದೋಣಿಗೆ ಹೋಗ್ತಾ ಇದ್ದಾನೆ. ಮೆಲ್ಲಗೆ ಬಂದ, ವಿನೀತನಾಗಿ ಬಂದು ಕೈ ಮುಗಿಕೊಂಡು ಧರ್ಮಜ್ಞ ಉಪಾಗತ್ಯ, ಧರ್ಮಜ್ಞನಾದ ರಾಮನ ಬಳಿ ಬಂದು ವಿನೀತನಾಗಿ ಬಂದು ಕೈ ಮುಗಿದುಕೊಂಡು ರಾಮನಿಗೆ ಹೇಳಿದ. ಏನಂತ ಹೇಳಿದ? ಕಿಮಹಂ ಕರವಾಣಿತಿ, ನಾ ಇನ್ನೇನು ಮಾಡಲಿ ಶ್ರೀರಾಮ ಅಂತ ಕೈ ಮುಗಿದುಕೊಂಡು ರಾಮನಿಗೆ ಹೇಳಿದ. ರಾಮ ಹೇಳಿದ, ತಥೋಬ್ರವೀ ದಾಶರಥಿ ಸುಮಂತ್ರಂ ಸ್ಪೃಶನ್ ಕರೇಣೋತ್ತಮ ದಕ್ಷಿಣೇನ ಸುಮಂತ್ರ ಶೀಘ್ರಂ ಪುನರೇವ ಯಾಹಿ ರಾಜ್ಞಃ ಸಕಾಶೇ ಭವ ಚಾಪ್ರಮತ್ತಃ. ರಾಮ ಏನು ಮಾಡ್ದ? ರಾಮ ತನ್ನ ಉದ್ದವಾದ ಬಲಗೈಯಿಂದ ಸುಮಂತ್ರನ ಬೆನ್ನ ಮೇಲೆ ಸವರ್ತಾ ಬೇಗನೆ ಹೊರಟು ದಶರಥ ಮಹಾರಾಜನ ಸೇರ್ಕೋ. ಯಾಕಂದರೆ ಸಣ್ಣ ವಯಸ್ಸಿಂದ ದಶರಥ ಮಹಾರಾಜನ ಜೊತೆ ಬೆಳೆದವನು, ಅವನು ಪರ್ಸ್ನಲ್ ಡ್ರೈವರ್ ಸುಮಂತ್ರ. ಈಗ ದಶರಥ ಮಹಾರಾಜ ದುಃಖದಲ್ಲಿದ್ದಾನೆ, ಸೊ ನೀನು ಬೇಗನೆ ಹೋಗಿ ಅವನ ಜೊತೆ ಇರಬೇಕು ಅಂತ ಅನ್ನೋ ರೀತಿಯಲ್ಲಿ ತನ್ನ ಬಲಗೈಯಿಂದ ಅವನ ಬೆನ್ನನ್ನು ಸವರ್ತಾ ಹೇಳ್ದ. ಕೂಡಲೇ ತಡ ಮಾಡದೆ ಅಪ್ರಮತ್ತನಾಗಿ ಹೋಗಿ ದಶರಥ ಮಹಾರಾಜನ ಸೇರ್ಕೋ ಅಂತ ರಾಮ ಹೇಳ್ದ. ಇದನ್ನು ಕೇಳಿ ಅವನಿಗೆ ಏನಾಯಿತು? ನಿವರ್ತಸ್ವ ಇತ್ಯುವಾಚೈನಂ ಏತಾವದ್ಧಿ ಕೃತಂ ಮಮ ರಥಂ ವಿಹಾಯ ಪದ್ಭ್ಯಾಂ ತು ಗಮಿಷ್ಯಾಮೋ ಮಹಾವನಂ ಹೇಳ್ದ. ಇನ್ನು ನೀನು ಹೊರಡು, ಇಷ್ಟು ದೂರ ನಮಗೆ ಕರ್ಕೊಂಡು ಬಂದು ನಮಗೆ ಇಷ್ಟೊಂದು ಮಾಡಿದ್ದೀಯಾ, ನಾವು ಬಹಳ ಸಂತೋಷ ಆಗಿದೆ, ಇನ್ನೇನು ಬೇಕಾಗಿಲ್ಲ ನಮಗೆ ನಿನ್ನ ಸೇವೆ ಸಾಕಾಗಿದೆ, ಇನ್ನು ನೀನು ಹೊರಡು, ಅಪ್ಪನ ಹತ್ರ ಹೋಗು, ನಾವು ನಡ್ಕೊಂಡು ಇನ್ನು ಕಾಡಿನೊಳಗೆ ಹೋಗ್ತೀವಿ ಅಂತ ರಾಮ ಹೇಳಿದ. ಇಷ್ಟು ಹೇಳಿದ ಮೇಲೆ ತ್ವಭ್ಯನುಜ್ಞಾತಂ ಅವೇಕ್ಷ್ಯ ಆರ್ತಸ್ಯ ಸಾರಥಿ ಸುಮಂತ್ರಃ ಪುರುಷವ್ಯಾಘ್ರಂ ಐಕ್ಷ್ವಾಕಂ ಇದಮಬ್ರವೀತ್. ಆ ಸುಮಂತ್ರನಿಗಾದರೂ ರಾಮ ಅಂದರೆ ಹೇಗೆ? ಎಲ್ಲರಿಗೂ ತಮ್ಮ ಬಗ್ಗೆ ಬಹಳ ಪ್ರೀತಿ ಇರುತ್ತೆ. ಹಾಗಾಗಿ ತಮ್ಮನ್ನು ಯಾರು ಚೆನ್ನಾಗಿ ನೋಡ್ಕೊಳ್ತಾರೋ, ತಮ್ಮ ಬಗ್ಗೆ ಪ್ರೀತಿ ತೋರಿಸ್ಬೇಕು, ಅವ್ರ ಬಗ್ಗೆ ಅವರು ಇಷ್ಟಪಡ್ತಾರೆ. ಈಗ ಯಾರೋ ಒಬ್ಬ ಗಂಡ ಹೆಂಡತಿನ ಯಾಕೆ ಪ್ರೀತಿಸ್ತಾನೆ ಅಂದರೆ ತನ್ನನ್ನು ತಾನು ತುಂಬ ಇಷ್ಟಪಡ್ತಾನೆ. ಆ ಹೆಂಡತಿ ತನಗೆ ಅನುಕೂಲವಾಗಿದ್ದಾಳೆ ಅಂತಂದಾಗ ಆಗ ಹೆಂಡತಿನ ಇಷ್ಟಪಡ್ತಾನೆ. ಮಕ್ಕಳನ್ನ ಯಾಕೆ ಇಷ್ಟಪಡ್ತಾನೆ? ನನ್ನ ಎಕ್ಸ್ಟೆನ್ಷನ್, ನನ್ನ ಬಾಡಿ ಎಕ್ಸ್ಟೆನ್ಷನ್ ಅವರು, ನನಗೆ ನಾನು ತುಂಬ ಇಷ್ಟಪಡ್ತೀನಿ, ಈ ಮಕ್ಕಳು ನನಗೆ ಸುಖ ಕೊಡ್ತಾರೆ ಅಂದಾಗ ಆ ಮಕ್ಕಳು ಕಂಡ್ರೆ ಇಷ್ಟ. ಆ ಮಕ್ಕಳು ನನಗೆ ದುಃಖ ಕೊಡ್ತಾರೆ ಅಂದಾಗ ಆ ಮಕ್ಕಳ ಬಗ್ಗೆ ಜಿಹಾಸೆ ಬರುತ್ತೆ. ಹಾಗಾಗಿ ಜಗತ್ತಿನಲ್ಲಿ ಪ್ರತಿಯೊಬ್ಬನೂ ಅತ್ಯಂತ ಇಷ್ಟಪಡೋದು ಯಾರು? ತನ್ನನ್ನು ತಾನೇ ಮೊದಲು. ಹಾಗಾಗಿ ಇಲ್ಲಿ ಹೇಳ್ತಾರೆ ಆತ್ಮಾನಂ ತ್ವಭ್ಯನುಜ್ಞ, ತನ್ನನ್ನು ತಾನು ಎಷ್ಟು ಪ್ರೀತಿಸ್ತಾನೋ ಸುಮಂತ್ರ ಅಷ್ಟೇ ರಾಮನನ್ನು ಪ್ರೀತಿಸ್ತಾ ಇದ್ದ. ಅಂದರೆ ರಾಮ ಅಂತ ತನ್ನ ಪ್ರಾಣ ಇದ್ದ ಹಾಗೆ ಸುಮಂತ್ರನಿಗೆ. ತನ್ನ ಪ್ರಾಣ ಅಂತ ಇರುವಂಥ ರಾಮ ತನ್ನ ಬಿಟ್ಟು ಹೋಗ್ಬಿಡ್ತಾ ಇದ್ದಾನಲ್ಲ, ನಾನು ಹೇಗೋ ರಾಮನ ಜೊತೆ ಹೊರಟುಬಿಡ್ತಾ ಇದ್ದೆ, ನಾನು ಬಂದ್ಬಿಡ್ತಾ ಇದ್ದೆ ಅಂದ್ಕೊಂಡು ಇಷ್ಟು ದೂರ ಬಂದೆ. ಆದರೆ ರಾಮ ನನಗೆ ಹೊರಟು ಹೋಗು, ನೀನು ವಾಪಸ್ ಹೋಗು ಅಂತ ಇದ್ದಾನೆ, ನಾನು ಬೇಡ ಅಂತ ಇದ್ದಾನೆ, ಅವನು ಹೊರಟೋಗ್ಬಿಡ್ತಾರಂತೆ. ಇದೆಂತ ಅದು ಬಹಳ ದುಃಖ ಆಗ್ಬಿಡ್ತು ಅವನಿಗೆ. ಆರ್ತಃ ಸಾರಥಿ ಅವನ ದುಃಖದಿಂದ ಹೇಳ್ತಾನೆ, ಸುಮಂತ್ರಂ ಪುರುಷವ್ಯಾಘ್ರಂ ರಾಮನ ಕುರಿತು ಹೇಳ್ತಾನೆ, ನಾತಿಕ್ರಾಂತಮಿದಂ ಲೋಕೆ ಪುರುಷೇಣೇಹ ಕೇನಚಿತ್ ತವ ಸಭ್ರಾತೃಭಾರ್ಯಸ್ಯ ವಾಸಃ ಪ್ರಾಕೃತವದ್ವನೆ. ಹೇಳ್ತಾನೆ, ರಾಮ, ಈ ಲೋಕದಲ್ಲಿ ನಿನ್ನಂಥ ಕೆಲಸ ಮಾಡಿದವರು ಯಾರೂ ಇಲ್ಲಪ್ಪ. ಇನ್ನೇನು ನಾಳೆ ಬೆಳಗ್ಗೆ ರಾಜ್ಯ ಸಿಗುತ್ತೆ, ನೀನೇ ರಾಜ ಆಗೋಕೆ ಹೊರಟಿದ್ದೆ, ಅರಮನೆಯ ಸುಖ ಭೋಗಗಳೆಲ್ಲ, ರಾಜ್ಯ ಸುಖ ಭೋಗಗಳು ನಿನ್ನದಾಗಿತ್ತು. ತಂದೆಯ ಮಾತನ್ನು ನಡೆಸೋದಕ್ಕೋಸ್ಕರ ಎಲ್ಲವನ್ನು ಆ ಕ್ಷಣ ಬಿಟ್ಟು ತ್ಯಾಗ ಮಾಡಿ, ಅದು ನೋವಿನಿಂದಲ್ಲ ಸಂತೋಷದಿಂದ ತಂದೆಗೆ ನಮಸ್ಕಾರ ಮಾಡಿ ಪ್ರೀತಿಯಿಂದ ಗೌರವದಿಂದ ಭಕ್ತಿಯಿಂದ ಅಯೋಧ್ಯೆಯನ್ನು ತಂದೆಯನ್ನು ಬಿಟ್ಟು ಹೆಂಡತಿಯನ್ನು ತಮ್ಮನ್ನು ಕರ್ಕೊಂಡು ಕಾಡಿಗೆ ಕಾಲ್ನಡಿಗೆಯಲ್ಲಿ ಹೊರಟು ಬಿಟ್ಟಿದ್ದೀಯಾ, ಎಲ್ಲವನ್ನು ತ್ಯಾಗ ಮಾಡಿ ತಪಸ್ಸುಗಳ ಒಬ್ಬ ಸಾಮಾನ್ಯ ಮನುಷ್ಯನ ಕಾಡಲ್ಲಿ ಹೋಗಿರ್ತಾ ಇದ್ದಿಲ್ಲ. ನಿಜವಾಗ್ಲೂ ಈ ಥರ ಕೆಲಸವನ್ನು ನೀನಲ್ಲದೆ ಇನ್ನೊಬ್ಬ ಯಾರೂ ಮಾಡೋಕ್ಕಾಗೋದಿಲ್ಲ ರಾಮ. ನಮನ್ಯೇ ಬ್ರಹ್ಮಚರ್ಯೇವಾ ಸ್ವಧೀತೇವಾ ಫಲೋದಯ ಮಾರ್ಧವಾರ್ಜವಯೋರ್ವಾಪಿ ತ್ವಾಂ ಚೇತ್ ವ್ಯಸನಮಾಗತಂ. ರಾಮ,
ನಿನ್ನಂಥವನಿಗಿಂತ ಕಷ್ಟ ಬಂದಿದೆ ಅಂದರೆ ನನಗೆ ಧರ್ಮದಲ್ಲಿ ಎಲ್ಲ ನಂಬಿಕೆ ಹೊರಟೋಗಿದೆ. ಯಾಕೆ ಬ್ರಹ್ಮಚರ್ಯ ಮಾಡಬೇಕು? ಯಾಕೆ ವೇದಾಧ್ಯಯನ ಮಾಡಬೇಕು? ಯಾಕೆ ಮೃದುವಾಗಿರಬೇಕು ಒಬ್ಬ, ಜೆಂಟಲ್ ಆಗಿ ಸಾಫ್ಟಾಗಿ ಯಾಕೆ ಇರಬೇಕು ಒಬ್ಬ, ಆರ್ಜವ ನೇರ ನಡೆ ಯಾಕೆ ಇರಬೇಕು ಒಬ್ಬನ ಲೈಫಲ್ಲಿ? ಇಷ್ಟೆಲ್ಲ ನಿನ್ನಲ್ಲಿದೆ, ಇಷ್ಟೆಲ್ಲ ನಿನ್ನಲ್ಲಿ ಇದ್ದರೂ ನಿನ್ನಂಥವನಿಗಿಂತ ಕಷ್ಟ ಬಂದಿದೆ ಅಂದರೆ ನನಗೆ ಆ ಧರ್ಮದ ಮೇಲೆ ನಂಬಿಕೆಯೇ ಹೊರಟೋಯ್ತು. ಆ ವೇದಾಧ್ಯಯನ, ಆ ಬ್ರಹ್ಮಚರ್ಯ, ಆ ಒಳ್ಳೆ ಗುಣ, ಏನು ಪ್ರಯೋಜನ? ಇದರಿಂದೆಲ್ಲ ಈ ಥರ ಕಷ್ಟ ಬರಬೇಕಾ? ಯಾಕೆ ಬೇಕಿದಿಲ್ಲ ಅಂತ ಅವನು ತನ್ನ ರಾಮನ ಹೇಳ್ಕೊಳ್ತಾ ಇದ್ದಾನೆ. ಸಹ ರಾಘವ ವೈದೇಹ್ಯ ಭ್ರಾತ್ರ ಚೈವ ವನೇ ವಸನ್ ತ್ವಂ ಗತಿಂ ಪ್ರಾಪ್ಸ್ಯಸೆ ವೀರ ತ್ರೀನ್ಲೋಕಾನಸ್ತು ಜಯನ್ನಿವ. ಆದರೆ ರಾಮಚಂದ್ರ, ನಿನ್ನ ಹೆಂಡತಿ ನಿನ್ನ ತಮ್ಮನನ್ನು ಕರ್ಕೊಂಡು ನಿನ್ನ ಕಾಡಲ್ಲಿ ಏನು ಹೊರಟಿದ್ದೀಯ, ಎಷ್ಟು ತ್ಯಾಗ ಮಾಡಿ ಕಾಡಲ್ಲಿ ಇರ್ತಾ ಇದ್ದೀಯ, ಇದರಿಂದ ನಿನಗೆ ಮುಂದೆ ಎಂಥ ಗತಿ ಆಗುತ್ತೆ ಅಂದರೆ 3 ಲೋಕವನ್ನು ಗೆದ್ದವರಿಗೆ ಏನು ಫಲ ಸಿಗುತ್ತೋ, ಗತಿ ಆಗುತ್ತೋ ಅಂಥ ಲೋಕ ನಿನಗೆ ಖಂಡಿತ ಆಗುತ್ತೆ, ನನಗೆ ವಿಶ್ವಾಸ ಇದೆ. ವಯಂ ಖಲು ಹತ ರಾಮ ಏತ್ವಯ ಹಿಪವಂಚಿತಾ ಕೈಕೇಯ್ಯ ವಶಮೇಶ್ಯಾಮ ಪಾಪಾಯ ದುಃಖಭಾಗಿನಃ. ರಾಮ, ನೀನಂತೂ ನಮ್ಮನ್ನು ಬಿಟ್ಟು ಹೊರಟೋಗ್ಬಿಟ್ಟೆ, ನಿನ್ನಿಂದ ವಂಚಿತರಾಗಿ ನಾವು ಅಲ್ಲಿ ಆ ಪಾಪ ನಿಶ್ಚಯಳಾದ, ಆ ಪಾಪ ಸಂಕಲ್ಪೆಯಾದ, ಆ ಪಾಪಿಷ್ಟಾದ ಕೈ ಕೆಳಗೆ ಸಿಕ್ಕಾಕೊಂಡು ಎಷ್ಟು ನರಳಬೇಕು, ಎಷ್ಟು ದುಃಖ ಪಡಬೇಕು, ಏನೇನಾಗಬೇಕು, ಇನ್ನು ಬಹಳ ಕಷ್ಟಕಾಲ ಕಾದಿದೆ ನಮಗೆ, ಬಹಳ ದುಃಖ ಅನುಭವಿಸ್ಬೇಕು ಅವಳ ಕೈಲಿ ಸಿಕ್ಕಾಕೊಂಡು ನಾವು, ನೀನಿಲ್ದೇನೆ ಅಂತ ದುಃಖವನ್ನು ಹೇಳ್ಕೊಳ್ತಾನೆ. ಇತಿ ಬ್ರುವನ್ನ ಆತ್ಮಸಮಂ ಸುಮಂತ್ರಃ ಸಾರಥಿಸ್ತದ ದೃಷ್ಟ ದೂರಗತಂ ರಾಮಂ ದುಃಖಾರ್ಥೋ ರುರುದೆ ಚಿರಂ. ಹೀಗೆ ತನ್ನ ಪ್ರಾಣದಂತೆ ಇರುವ ರಾಮನ ಬಗ್ಗೆ ಹೀಗೆ ಹೇಳ್ತಾ, ರಾಮ ಇನ್ನೇನು ನಮ್ಮನ್ನು ಬಿಟ್ಟು ಬಹಳ ದೀರ್ಘಕಾಲ ಹೊರಟೋಗ್ಬಿಡ್ತಾನೆ, ತುಂಬ ಕಣ್ಣು ದೂರ ಹೊರಟೋಗ್ಬಿಡ್ತಾನೆ ಅಂತ ನೆನೆಸ್ಕೊಂಡು ಜೋರಾಗಿ ತುಂಬ ಅಳ್ತಾ ಹೀಗೆ ನಿಂತಿರುವಾಗ ತತಸ್ತು ವಿಗತೆ ಬಾಷ್ಪೇ ಸೂತಂ ಸ್ಪೃಷ್ಟೋದಕಂ ಶುಚಿಂ ರಾಮಸ್ತು ಮಧುರಂ ವಾಕ್ಯಂ ಪುನರ್ವಾಚತಂ. ಹೀಗೆ ರಾಮನೆಲ್ಲ ಕೇಳಿಸ್ಕೊಂಡು ನಿಂತಿದ್ದ. ಅವನು ಅಳುವಾಗ ಅವನು ಹತ್ತು ಸ್ವಲ್ಪ ಸಮಾಧಾನ ಆಗೋ ತನಕ ಸುಮ್ಮನೆ ಇದ್ದ. ಅವನೆಲ್ಲ ಹತ್ತ ಮೇಲೆ ರಾಮ ಹೇಳ್ದ, ಹೋಗಿ ಮುಖ ತೊಳ್ಕೊಂಡು ಬಾ ಅಂತ. ಅವನು ಹತ್ತು ಆದಮೇಲೆ ಮುಖ ತೊಳ್ಕೊಂಡು ಆಚಮನ ಮಾಡಿ ಬಂದ. ಯಾಕೆಂದರೆ ಯಾರಾದರೂ ಹೊರಡುವಾಗ ಅಳಬಾರದು ಅಂತ ಶಾಸ್ತ್ರ ಹೇಳುತ್ತೆ, ಅದು ಒಳ್ಳೆ ಶಕುನ ಅಲ್ಲ. ಯಾರಾದರೂ ಹೊರಡುವಾಗ ಮನೆಯಿಂದ ಅಥವಾ ಬಿಟ್ಟು ಹೊರಡುವಾಗ ಹತ್ತಿರೆ ಅದು ಅವ್ರಿಗೆ ಒಳ್ಳೆಯದಲ್ಲ. ಹಾಗಾಗಿ ರಾಮ, ಅದು ಮಹಾಭಾರತ, ಭಾಗವತ, ರಾಮಾಯಣ ಎಲ್ಲ ಕಡೆ ನಾವು ನೋಡ್ತೀವಿ ಇದನ್ನು, ಇದೇ ಥರ ಹಿಂದೆ ಇದು ಹೀಗೆ ಇತ್ತು, ಹೊರಡುವಾಗ ಅಳಬಾರದು ಅಂತ. ಹಾಗೆ ರಾಮ ಹೇಳ್ತಾನೆ, ಹೋಗಿ ಆಚಮನ ಮಾಡಿಕೊಂಡು ಬಾ. ಹಾಗೆ ಅವನು ಹೋಗಿ ಮುಖ ತೊಳ್ಕೊಂಡು ಆಚಮನ ಮಾಡ್ಕೊಂಡು ಬರ್ತಾನೆ ರಾಮನ ಹತ್ರ. ರಾಮಸ್ತು ಮಧುರಂ ವಾಕ್ಯಂ ಪುನರ್ವಾಚತಂ. ಅವನಿಷ್ಟು ದುಃಖವನ್ನು ಹೇಳ್ಕೊಂಡ. ಹಾಗಾಗಿ ಅವನು ಸಾಂತ್ವನ ಮಾಡೋದಕ್ಕೆ ಮಧುರವಾದ ಮಾತುಗಳಿಂದ ರಾಮ ಅವನಿಗೆ ಮತ್ತೆ ಮತ್ತೆ ಹೇಳಿದ. ಏನು ಹೇಳಿದ ಅಂತ ನಾವು ಮತ್ತೆ ಸೇರಿದಾಗಿ ನೋಡೋಣ ಅಂತ ಹೇಳೋದ್ರಲ್ಲಿ ಇವತ್ತಿನ ರಾಮಾಯಣ ಕಥೆ ಈ ಸಮಯ ಸಮಾಪ್ತ ಆಗಿದೆ. ಈ ರಾಮಾಯಣ ಕಥೆಯನ್ನು ದೇವರ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.